ಸರಳವಾಗಿ ನಾವು ನಿಯಂತ್ರಿತ ವ್ಯವಸ್ಥೆಯಲ್ಲಿ ನಾವು ಚಟುವಟಿಕೆ ನಡೆಸ್ತೀವಿ ಅಂದರೆ ಷೇರುಪೇಟೆ ಒಂದು ಉತ್ತಮವಾದಂತಹ ಒಂದು ಸಾಧನ ಅಂತ ಹೇಳಿ. ಆರ್ಥಿಕ ಶಿಕ್ಷಣ, ಆರ್ಥಿಕ ಸಾಕ್ಷರತೆಗೆ ಆದ್ಯತೆ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಆ ಒಂದು ಪೇಟೆಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೊಳ್ಳೋಕ್ಕೂ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ಬೋದು. ಆ ಷೇರುಗಳಲ್ಲಿ ಚಟುವಟಿಕೆ ನಡೆಸಬೇಕಿದ್ರೆ ಅಗತ್ಯ ಇರುವಂತಹ ಚಿಂತನೆ, ವಿವೇಚನೆ, ವಿಶ್ಲೇಷಣೆ, ಮಾರ್ಗದರ್ಶನ ಯಾವ್ದು ಬೇಕೋ ಅದನ್ನೆಲ್ಲ ಪಡ್ಕೊಂಡು ನಿಮ್ಗೆ ಆ ಅಂಶ ದೃಢೀಕರಣದಲ್ಲಿ ಮಾತ್ರ ಆ ಷೇರುಗಳ ಚಟುವಟಿಕೆಗೆ ಮುಂದಾಗಿ ಅಂತ ಹೇಳ್ಬೋದು. ಉತ್ತಮವಾದಂತಹ ಕಂಪನಿಯ ಷೇರಿನ ಬೆಲೆ ಭಾರಿ ಕುಸಿತ ಕಂಡ್ರೆ ಅದು ಪುಟಿದೇಳುವಂತಹ ವೇಗವೂ ಅದೇ ರೀತಿ ಇರುತ್ತೆ ಅಂತ ಹೇಳ್ಬೋದು. GT ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ ನಾಗೆತ್ತು. ಷೇರುಪೇಟೆ ವಿಚಾರ ಪ್ರತಿದಿನವೂ ಕೂಡ ಏರಿಳಿತಗಳು ಕಾಣ್ತಾ ಇರುತ್ತೆ. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನನೂ ಕೂಡ ಬೇಕಾಗುತ್ತೆ. ಈ ಷೇರುಪೇಟೆಯಲ್ಲಿ ದಿನ ಏರಿಳಿತಗಳು ಹೇಗಾಗುತ್ತೆ, ಈ ಸಾಮಾನ್ಯ ಜನರ ಜೇಬಿಗೆ ಯಾವ ರೀತಿಯಾಗಿ ಹೊರೆ ಆಗುತ್ತೆ, ಜೊತೆಗೆ ಹಣದ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ತೋರಿಸ್ಕೊಳ್ಬೇಕು, ಎಚ್ಚರ ಯಾವ ರೀತಿ ಇರಬೇಕು, ಇದ್ರ ಬಗ್ಗೆ ಮಾತನಾಡ್ತಾ ನಮ್ಮೊಂದಿಗೆ ಸಾಕಷ್ಟು ಇದ್ರ ಬಗ್ಗೆ ಜ್ಞಾನವನ್ನ ಹೊಂದಿರ್ತಕ್ಕಂಥವ್ರು, ಷೇರುಪೇಟೆಯ ಮಾಂತ್ರಿಕ ಅಂತಲೇ ಕರೆಸಿಕೊಳ್ತಕ್ಕಂಥವ್ರು, ಜೊತೆಗೆ ಹಲವಾರು ಪುಸ್ತಕಗಳನ್ನ ಕನ್ನಡಕ್ಕೆ ಅನುವಾದಿಸಿ ಸೆಬಿಗೆ ಕೊಟ್ಟಿರ್ತಕ್ಕಂಥವ್ರು, ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ನ ಸದಸ್ಯರು ಆಗಿರ್ತಕ್ಕಂಥ, ಅಚ್ಚ ಕನ್ನಡದಲ್ಲಿ ಈ ಷೇರು ಮಾರುಕಟ್ಟೆ ಬಗ್ಗೆ ಅನುವಾದವನ್ನ ಮಾಡ್ತಕ್ಕಂಥ ಷೇರುಪೇಟೆಯ ತಜ್ಞರಾಗಿರ್ತಕ್ಕಂಥ KG ಕೃಪಾಲ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸರ್, ವಿಜಯ ಕರ್ನಾಟಕ ಡಿಜಿಟಲ್ ವೇದಿಕೆಗೆ ಸ್ವಾಗತ. ಹಾಗೆ ಎಕನಾಮಿಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸ್ವಾಗತ ಸರ್. ಸರ್, ಇಲ್ಲಿ ಪ್ರಮುಖವಾಗಿ ತಮ್ಮ ಒಂದು ಸಾಕ್ಷರತೆ ನಡೆಗೆ ಅಂದ್ರೆ ಸಾಮಾನ್ಯ ಜನರ ಒಂದು ಹಣಕಾಸು ವಿಚಾರ ಇದೆಲ್ಲದರ ಬಗ್ಗೆ ಕೂಡ ಬಹಳಷ್ಟು ಮಾಹಿತಿಯನ್ನ ತಾವು ಹಂಚಿಕೊಂಡಿದ್ದೀವಿ. ಹಲವಾರು ಪತ್ರಿಕೆಗಳಲ್ಲೂ ಕೂಡ ತಮ್ಮ ವರದಿ ಇದೆ. ಅದರಲ್ಲೂ ಕೂಡ ಬಹಳಷ್ಟು ಜನಸಾಮಾನ್ಯರು ಯಾವ ರೀತಿಯಾಗಿ ಇರಬೇಕು ಹಣಕಾಸಿನ ವಿಚಾರದಿಂದ ಹಂಚ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಒಂದೆರಡು ಮಾತನಾಡೋದಾದ್ರೆ, ಷೇರುಪೇಟೆ ವಿಶೇಷತೆ ಅಂದ್ರೆ ಹಿಂದಿನ ಒಂದು ಜಾಗತೀಕರಣಕ್ಕಿಂತ ಮುಂಚಿನ ಒಂದು ದಿನಗಳಿಂದಲೂ ಬಂದಿರೋ ಕಾರಣ ಏನಂದ್ರೆ ಇದೊಂದು ರೀತಿ ಸುರಕ್ಷಿತವಾದಂತಹ ಒಂದು ಹೂಡಿಕೆ. ಅಂದ್ರೆ ಸುರಕ್ಷಿತ ಅಂದ್ರೆ ನಾವೇ ನಮ್ಮ ನಿರ್ಧಾರದಿಂದ ಹೂಡಿಕೆ ಮಾಡುವಂತಹ ಒಂದು ಶೈಲಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು. ಇದರಲ್ಲಿ ಅಡಕವಾಗಿರುವಂತಹ ಅಂಶ ಅಂದ್ರೆ ಕಂಪನಿಗಳು, ನಾವು ಯಾವ ಕಂಪನಿಯಲ್ಲಿ ಹೂಡಿಕೆ ಮಾಡ್ತಾ ಇದೀವಿ, ಯಾವ ಕಂಪನಿ ಶೇರ್ನಲ್ಲಿ ಹೂಡಿಕೆ ಮಾಡ್ತಿದೀವಿ, ಆ ಕಂಪನಿಗಳ ಆಂತರಿಕ ಸಾಮರ್ಥ್ಯವನ್ನ ಮಾಪನ ಮಾಡಿ, ಹೌದಪ್ಪ ಈ ಉತ್ಪನ್ನಕ್ಕೆ ಉತ್ತಮವಾದಂತಹ ಬೇಡಿಕೆ ಇದೆ, ಈ ಕಂಪನಿಯ ಒಂದು ಚಟುವಟಿಕೆ ಉತ್ತಮವಾಗಿದೆ ಮತ್ತು ಲಾಭದಾಯಕವಾದಂತಹ ಒಂದು ಶೈಲಿಯಲ್ಲಿ ಚಟುವಟಿಕೆ ನಡೆಸ್ತಾ ಇದೆ, ಅಲ್ಲದೆ ಆ ಒಂದು ಆಡಳಿತ ಮಂಡಳಿಯು ತನ್ನ ಒಂದು ಷೇರುದಾರರಿಗೆ ಉತ್ತಮವಾದಂತಹ ಬಾಂಧವ್ಯ ಹೊಂದಲು ಗಳಿಸಿದಂತಹ ಲಾಭವನ್ನ ಷೇರುದಾರರೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಪೂರಕವಾದಂತಹ ಒಂದು ಶೈಲಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅಂಶ ಮುಖ್ಯ. ಅಂದ್ರೆ ನೀ ನನಗಿದ್ದರೆ ನಾನಿನಗೆ ಅನ್ನುವಂತಹ ಒಂದು ಶೈಲಿಯಲ್ಲಿ ಪರಸ್ಪರ ಭುಜಕ್ಕೆ ಭುಜ ಕೊಟ್ಟು ಸಹಯೋಗತ್ವದಿಂದ ನಡೆಸುವಂತಹ ಒಂದು ಶೈಲಿ ಕಾರ್ಪೊರೇಟ್ ಶೈಲಿ. ಆಗ ಸೀಮಿತವಾದಂತಹ ಹೂಡಿಕೆದಾರರ ಸಂಖ್ಯೆ ಇತ್ತು. ಅಂದ್ರೆ ಕೆಲವೇ ಬೆರಳೆಣಿಕೆಯಷ್ಟು ಹೂಡಿಕೆದಾರ ಇರ್ತಿದ್ರು. ಹಾಗಾಗಿ ಈಗಲೂ ಬಹಳಷ್ಟು ವಯೋ ವೃದ್ಧರಂತರನ್ನ ಕೇಳಿದ್ರೆ, ನೀವು ನಾನು ಹಿಂದೂಸ್ತಾನ್ ಲಿವರ್ ಇಟ್ಕೊಂಡಿದ್ದೀನಿ, ITC ಶೇರ್ ಅಂತ ಇಟ್ಕೊಂಡಿದ್ದೀನಿ, ಒಳ್ಳೆ ರಿವಾರ್ಡ್ ಕೊಡ್ತೇನೆ, ಅವರಿಗೆ ಆ ರೇಟ್ಗಳ ಬಗ್ಗೆ ಗೊತ್ತೇ ಇಲ್ಲ. ಆದ್ರೆ ಆ ಕಂಪನಿಗಳು ರಿವಾರ್ಡ್ ಮಾಡುವಂತಹ ಅಂದ್ರೆ ವಿತರಿಸುವಂತಹ ಒಂದು ಲಾಭಾಂಶ ಅಂದ್ರೆ ಡಿವಿಡೆಂಡ್, ಆ ಕಂಪನಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇರ್ತವೆ ಅಂದ್ರೆ ಆ ಕಂಪನಿ ಸಂಪಾದಿಸಿದಂತಹ ಲಾಭದಲ್ಲಿ ಅಂಶವನ್ನ ಷೇರುದಾರರೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಕಾರ್ಪೊರೇಟ್ ಈ ಒಂದು ಶೈಲಿಯ ಒಂದು ಹಿನ್ನೆಲೆ. ಅಂತಹ ಒಂದು ಕಂಪನಿಗಳು ಇಂದಿಗೂ ಬಹಳಷ್ಟು ಉತ್ತಮವಾದಂತಹ ಆಕರ್ಷಣೀಯ ಮಟ್ಟದ ಒಂದು ಪ್ರತಿಫಲಗಳನ್ನ ಷೇರುದಾರರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅದೇ ಒಂದು ಪ್ರಕ್ರಿಯೆ ಮುಂದುವರೆದು ಈಗ ಶೇರ್ ಮಾರ್ಕೆಟ್ ಬಗ್ಗೆ ಹೆಚ್ಚು ಪ್ರಚಾರ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ 2020 ಒಂದು ಕೊರೋನಾ ಸಮಯದ ನಂತರ ಎಲ್ಲ ಆನ್ಲೈನ್ ಟ್ರೇಡಿಂಗು ಅದು ಬಹಳಷ್ಟು ಮುನ್ನೆಲೆಗೆ ಬಂದಂತಹ ಕಾರಣ ಆ ಒಂದು ಷೇರುದಾರ 2020 ನಂತರ ಎಲ್ರ ಕೈಲೂ ಕರ್ಲೋ ದುನಿಯಾ ಮುಟ್ಟಿಮೆ ಅಂತ ಧೀರುಭಾಯ್ ಅಂಬಾನಿ ಅವ್ರು ಹೇಳ್ತಾ ಇದ್ರು. ಅಂದ್ರೆ ಎಲ್ರ ಕೈಲೂ ಆ ದುನಿಯಾ ಇರ್ಬೇಕು ಅನ್ನೋದು, ಅದನ್ನ ಒಂದು ರೀತಿ ಕಾರ್ಯಗತಗೊಳ್ಳಕ್ಕೆ 2020 ಒಂದು ಕೊರೋನಾ ಸಮಯದಲ್ಲಿ ಎಲ್ರ ಕೈಲೂ ಬಂತು. ಅದು ಮಾರ್ಕೆಟ್ನು ಅವ್ರ ಕೈಲೇ ಬಂತು. ಆ ಸಮಯದಲ್ಲಿ ಏನಾಯ್ತು, ಹೊಸ ಹೂಡಿಕೆದಾರರು ಬಂದ್ರು. ಅವರಿಗೆ ಎಲ್ಲ ಮಾರ್ಕೆಟ್ಗಳು ಬಹಳ ಕುಸಿತ ಕಂಡಿತ್ತು, ಅಷ್ಟ್ರ ಮಟ್ಟಿಗೆ ಕುಸಿತ ಕಂಡಿತ್ತು ಕೊರೋನಾ ಸಂದರ್ಭದಲ್ಲಿ. ಹಾಗಾಗಿ ಆಗ ಏನು ಸಣ್ಣದಾಗಿ ಹೂಡಿಕೆ ಮಾಡಿದವ್ರಿಗೂ ಒಂದು ಉತ್ತಮವಾದಂತಹ ಒಂದು ಲಾಭಾಂಶವನ್ನ ಒದಗಿಸಿಕೊಡುವಂತಹ
ಅಥವಾ ಒಂದು ಪ್ರತಿಫಲಗಳನ್ನು ಒದಗಿಸಿಕೊಡುವಂತಹ ಶೈಲಿಯಲ್ಲಿ ಚಟುವಟಿಕೆಗಳು ಸುಲಭವಾಗಿ ನೆರವೇರಿಸಂತ ಆಯ್ತು. ಅದು ಮುಂದುವರೆದು ಷೇರುಪೇಟೆಯಲ್ಲಿ ಇಷ್ಟು ಸಲೀಸಾಗಿ ಇಷ್ಟು ಸುಲಭವಾಗಿ ದುಡ್ಡು ಮಾಡ್ಬೋದು ಅನ್ನೋ ಒಂದು ಚಿಂತನೆಗಳು ಬಹಳ ಜನಕ್ಕೆ ಬಂದು ಹೆಚ್ಚಿನವರನ್ನ ಆಕರ್ಷಿತು. ಎಷ್ಟು ಮಟ್ಟಿಗೆ ಆಕರ್ಷಣೆ ಅಂದ್ರೆ 2020ರಲ್ಲಿ ಷೇರುಪೇಟೆಯ ಚಟುವಟಿಕೆಗೆ ನೋಂದಾಯಿಸಿಕೊಂಡಿದ್ದಂತ ಗ್ರಾಹಕರ ಸಂಖ್ಯೆ 5 ಕೋಟಿ ಇತ್ತು. ಯಾವಾಗ 2020ರಲ್ಲಿ ಅದು ಈಗ 25 ಕೋಟಿ ಸಮೀಪಕ್ಕೆ ಹೋಗಿತ್ತು. ಇದು ಅಧಿಕೃತವಾದಂತ ಅಂಶ ಅಂದ್ರೆ 24.5 ಕೋಟಿ ಸಮೀಪ ಅಲ್ಲಿ ಬಂದಿದೆ. ಅಂದ್ರೆ 5 ವರ್ಷಗಳ ಅಂತರದಲ್ಲಿ ಅದಕ್ಕನುಗುಣವಾಗಿ ಲಭ್ಯವಿರುವಂತಹ ಒಂದು ಏನು ಕಂಪನಿಗಳ ಸಂಖ್ಯೆ, ಆಗ ಹಿಂದೆ ಇದ್ದಿದ್ದು ಸುಮಾರು ಒಂದು 4,000-4,500 ಕಂಪನಿಗಳಿದ್ವು. ಈಗಲೂ ಅದೇ ಸಂಖ್ಯೆಯಲ್ಲೇ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಬೇಡಿಕೆ ಹೆಚ್ಚಾಗಿ ಬೆಲೆಗಳು ಉಲ್ಬಣಗೊಳ್ಳುವಂತಹ ಶೈಲಿಯಲ್ಲಿ ಚಟುವಟಿಕೆಗಳು ಸಾಗ್ತಾ ಇದೆ. ಜೊತೆಗೆ ಈಗ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ನನಗೆ ಅದು ಪೂರ್ತಿ ತಿಳಿದಿಲ್ಲ, ನಾನು ಮ್ಯೂಚುವಲ್ ಫಂಡ್ಗಳ ಮುಖಾಂತರ SIP ಮುಖಾಂತರ ಬರ್ತೀವಿ ಅಂದ್ರೆ ಆ SIP ಮುಖಾಂತರ ಸಂಗ್ರಹಣೆ ಆದಂತ ಸಂಪನ್ಮೂಲವು ಸಹ ಷೇರುಪೇಟೆ ಕಡೆ ಹರಿದಾಗ್ತದೆ. ಯಾಕಂದ್ರೆ ಅಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಮುಖ್ಯವಾಗಿ 2 ವಿಧ, ಒಂದು ಡೆಟ್ ಫಂಡ್, ಇನ್ನೊಂದು ಈಕ್ವಿಟಿ ಫಂಡ್. ಆ ಈಕ್ವಿಟಿ ಫಂಡ್ ಅಂತ ಅಂದ ತಕ್ಷಣ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗುತ್ತೆ. ಮಾರ್ಕೆಟ್ನಲ್ಲಿ ಹೆಚ್ಚು ಏರಿಳಿತಗಳನ್ನ ಕಂಡಾಗ ನಿಮಗೆ ಅದಕ್ಕನುಗುಣವಾಗಿ ಆ ಒಂದು NAVಗಳು ಸಹ ಬದಲಾಗ್ತಾ ಇರುತ್ತೆ. ಅದು ಇನ್ವೆಸ್ಟ್ ಅಂಡ್ ಫರ್ಗೆಟ್ ಇಟ್ ಅನ್ನೋ ವಾತಾವರಣದಲ್ಲಿ ಚಟುವಟಿಕೆಗಳು ನಡೆಸಕ್ಕೆ ಈಗಿನ ವಾತಾವರಣದಲ್ಲಿ ಸಾಕಾಗಿಲ್ಲ. ಮುಖ್ಯವಾಗಿ ನಮ್ಮಲ್ಲಿ ಆರ್ಥಿಕ ಸಾಕ್ಷರತಾ ಮಟ್ಟ ಕೊರತೆ ಇದೆ. ಅಂದ್ರೆ ನಾವು ಹೆಚ್ಚು ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾ ಇದ್ದೀವಿ. ಅಂದ್ರೆ ಶೈಕ್ಷಣಿಕವಾಗಿ ಆ ಲಿಟ್ರಸಿ ಚೆನ್ನಾಗಿದೆ, ಆದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಏನು ಆರ್ಥಿಕ ಸಾಕ್ಷರತಾ ಮಟ್ಟ ಅದು ಕ್ಷೀಣಿತವಾಗಿದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ 2012ರಲ್ಲಿ ಆಮ್ಸ್ಟರ್ಡಾಮ್ನಲ್ಲಿ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಮೀಟ್ ಒಂದಾಯ್ತು, ಗ್ಲೋಬಲ್ ಸಮಿಟ್. ಅಲ್ಲಿ ಭಾರತದ ಆರ್ಥಿಕ ಸಾಕ್ಷರತಾ ಮಟ್ಟ ಕೇವಲ 24% ಇತ್ತು 2012ರಲ್ಲಿ. ಮತ್ತೆ 4 ವರ್ಷಕ್ಕೆ ಅದು ಒಂದ್ ಸ್ವಲ್ಪ ಚೇತರಿಕೆ ಕಾಣ್ತು. ಈಗ ಅಂದಾಜು ಅರೌಂಡ್ 34%, ಆ 34% ಜನ ಆರ್ಥಿಕ ಸಾಕ್ಷರತೆಯನ್ನ ಹೊಂದಿದ್ದಾರೆ ಅನ್ನೋಂಥ ಒಂದು ಅಂಕಿಅಂಶಗಳಿವೆ. ಅಂದ್ರೆ ನಾವು ಶಿಕ್ಷಣಕ್ಕೆ ಆದ್ಯತೆ ಕೊಡ್ತೀವಿ, ಆದ್ರೆ ಆರ್ಥಿಕ ಶಿಕ್ಷಣ, ಆರ್ಥಿಕ ಸಾಕ್ಷರತೆಗೆ ಆದ್ಯತೆ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಆ ಒಂದು ಏನು ಪೇಟೆಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೊಳ್ಳಕ್ಕೂ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ಬೋದು. ಪೇಟೆಗಳಲ್ಲಿ ನಮ್ಮ ಒಂದು ದುರ್ಬಲತೆಯನ್ನೇ ಬಳಸಿಕೊಂಡು ಅದರ ಲಾಭ ಪಡ್ಕೊಳ್ಳುವಂತಹ ಒಂದು ಶೈಲಿಯೇ ಹೆಚ್ಚಿರುತ್ತೆ. ಯಾಕಂದ್ರೆ ನಾವು ಮಾನಸಿಕವಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ಬೇಕಿದ್ರೆ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರು, ನನಗೆ ಪೆನ್ಷನ್ ಬಂದಾಗ ಆ ಟೈಮ್ನಲ್ಲಿ ಬೇಕು, ರಿಟೈರ್ಮೆಂಟ್ ಆದ್ಮೇಲೆ ಬೇಕು, ಇಲ್ಲ ಮಕ್ಕಳ ಮದುವೆಗೆ ಅದಕ್ಕೆ ಉದ್ದೇಶ ಕರೆಕ್ಟೇ. ಆದ್ರೆ ವಾಸ್ತವ ಅಂಶಗಳನ್ನ ಆಧರಿಸಿ ನಾವು ನಿರ್ಧರಿಸೋದು ಮುಖ್ಯವಾದಂತಹ ಅಂಶ. ಈಗ ನಾವು ಒಂದು ಇನ್ವೆಸ್ಟ್ ಅಂಡ್ ಫರ್ಗೆಟ್ ಇಟ್ ಅಂತ ಸಾಮಾನ್ಯವಾಗಿ ಹಿಂದೆ ಹೇಳ್ತಾ ಇತ್ತು. ಆಗಿನ ವಾತಾವರಣಕ್ಕೆ ಅದು ಸರಿ ಇತ್ತು. ಕಾರಣ ಸೀಮಿತವಾದಂತಹ ಚಟುವಟಿಕೆದಾರರು ಮತ್ತೆ ಹೂಡಿಕೆದಾರರ ಸಂಖ್ಯೆ ಇತ್ತು. ಆದ್ರೆ ಈಗ ಆ ಒಂದು ಹರಿದು ಬರ್ತಿರುವಂತಹ ಸಂಪನ್ಮೂಲ, ಅದು ಡೊಮೆಸ್ಟಿಕ್ ಸೇವಿಂಗ್ಸ್ ಇನ್ ದ ಫಾರ್ಮ್ ಆಫ್ ಮ್ಯೂಚುವಲ್ ಫಂಡ್ಗಳಾಗ್ಲಿ ಅಥವಾ ನೇರವಾಗಿ ಹೂಡಿಕೆ ಮಾಡೋಕೆ ಎಲ್ಲರ ಕೈಗೂ ಮೊಬೈಲ್ ಇದೆ. ಆ ಒಂದು ಮೊಬೈಲ್ನಲ್ಲಿ ಅವರೇ ನೇರವಾಗಿ, ಸಾಮಾನ್ಯವಾಗಿ ಹೆಚ್ಚಿನವ್ರಿಗೆ ಏನಾಗಿರುತ್ತೆ, ನೀವು ಯಾರ ಹತ್ರಪ್ಪ ಡೀಲ್ ಮಾಡ್ತಿದ್ದೀರಿ ಅಂತ ನೀವು ಕೇಳಿದ್ರೆ, ನಾನು ಯಾವ ಬ್ರೋಕರ್ ಹತ್ರನೂ ಇಲ್ಲ, ನಾನು ಮೊಬೈಲ್ನಲ್ಲೇ ಮಾಡ್ಕೊಳ್ತೀನಿ ಅಂತಾರೆ. ಅದು ಆಕ್ಚುಲಿ ಆ ಮೊಬೈಲ್ನಲ್ಲಿ ಅವ್ರು ಏನ್ ಡೀಲ್ ಮಾಡ್ತಾರೆ, ಅವ್ರಿಗೆ ಯಾರೋ ಒಬ್ಬ ಬ್ರೋಕರೇ ಅವರು, ಅಂದ್ರೆ ಡಿಸ್ಕೌಂಟ್ ಬ್ರೋಕಿಂಗ್ ಹೌಸ್ ಇರುತ್ತೆ. ಅಂತಹ ಒಂದು ಅದೇ ಮೊಬೈಲ್ ಅಂತ ತಕ್ಷಣ ನಾನೇ ಮಾಡ್ಕೊಳ್ತಿದ್ದೀನಿ, ನಾವು ಮಾಡ್ಕೊಳ್ತೀವಿ ಕರೆಕ್ಟು. ಆದ್ರೆ ಅಲ್ಲಿ ಒದಗಿಸಿರುವಂತಹ ಒಂದು ವೇದಿಕೆ ಒಂದು ಬ್ರೋಕಿಂಗ್ ಫರ್ಮೇ ಆಗಿರುತ್ತೆ. ಅದು ಸೆಬಿ ರಿಜಿಸ್ಟರ್ ಆಗಿರುತ್ತೆ, ಎಲ್ಲ ನಿಯಮಾವಳಿಗಳನ್ನ ಅನುಸರಿಸಿರ್ತಾರೆ. ಅದು ಒಂದು ನಾನೇ ಮಾಡ್ಕೊಳ್ತಿದ್ದೀನಿ ಅಂತಾರೆ. ಆದ್ರೆ ಸರಿಯಾದಂತ ಅದು ಉತ್ತಮವಾದಂತಹ ಸೌಕರ್ಯ, ಏನು ಮೊಬೈಲ್ನಲ್ಲಿ ನಾವೇ ಚಟುವಟಿಕೆ ನಡೆಸ್ಕೊಳ್ಳೋದು ಅದ್ಭುತವಾದಂತಹ ಒಂದು ಸೌಕರ್ಯ, ತಾಂತ್ರಿಕತೆ ಒದಗಿಸಿದೆ. ಆದ್ರೆ ನಾವು ಏನ್ ಖರೀದಿ ಮಾಡಬೇಕು, ಯಾವ ಹಂತದಲ್ಲಿ ಖರೀದಿ ಮಾಡಬೇಕು, ಯಾವ ಹಂತದಲ್ಲಿ ನಾವು ಮಾರಾಟ ಮಾಡಬೇಕು, ಅದರ ಹಿಂದೆ ಅಡಕವಾಗಿರುವಂತಹ ಅಂಶಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು ನಮ್ಮ ಒಂದು ಸ್ವಲ್ಪ ಅರಿತು ಹೂಡಿಕೆ ಮಾಡಿದರೆ ಒಂದು ಸ್ವಲ್ಪ ಉತ್ತಮವಾದಂತಹ ಪ್ರತಿಫಲ ಅಥವಾ ಆ ಫಲ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಏನು ಇಲ್ದಲೆ ಯಾರೋ ರೆಕಮೆಂಡ್ ಮಾಡಿದ್ರು, ಅವ್ರು ಸಜೆಸ್ಟ್ ಮಾಡಿದ್ರು, ಇವ್ರು ಟಿಪ್ಸ್ ಕೊಟ್ರು ಅಂತ ಹೇಳಿ ನಾವು ಚಟುವಟಿಕೆ ನಡೆಸ್ಕೋದ್ರೆ
ನಮ್ಮ ಒಂದು ಹೂಡಿಕೆಯನ್ನ ನಾವು ಅಪಾಯಕ್ಕೆ ತೆರೆದಿಟ್ಟಂಗೆ ಆಗಿದೆ. ಎಸ್ ಎಸ್ ಅದಕ್ಕೆ ರೆಗ್ಯುಲೇಟರ್ ಹೇಳೋದು ಅರಿತು ಹೂಡಿಕೆ ಮಾಡಿ ಅನುಸರಿಸಬೇಡಿ ಅನ್ನೋದು ಅವರೊಂದಿದು. ಕಣ್ಣು ಮುಚ್ಕೊಂಡು ನಾವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಯಾರೇ ಹೇಳಿದ್ರು ನಾನೇ ಹೇಳಿದ್ರು ಸಹ ಅಲ್ಲ. ಅಂದ್ರೆ ಇಲ್ಲಿ ಒಂದು ಡಿಸ್ಕ್ಲೈಮರ್ ಹೇಳ್ಬೇಕು. ಅಕಸ್ಮಾತ್ ನಾನು ಮಾತನಾಡಬೇಕಾದ್ರೆ ಕೆಲವಾರು ಕಂಪನಿಗಳನ್ನ ಹೆಸರಿಸಬಹುದು. ಹಾಗೆ ಹೆಸರಿಸಿದ ಕಂಪನಿಗಳು ಕೇವಲ ಈ ಸಾಂದರ್ಭಿಕವಾಗಿ ಮತ್ತು ನಿದರ್ಶನಕ್ಕಾಗಿ ಹೊರತು ಯಾವುದೇ ರೀತಿಯ ಶಿಫಾರಸ್ಸಾಗ್ಲಿ ರೆಕಮೆಂಡೇಶನ್ ಅಥವಾ ಟಿಪ್ಸ್ ದೃಷ್ಟಿಯಿಂದ ಅಲ್ಲ. ಬಹಳ ಒಳ್ಳೆ. ಹಾಗಾಗಿ ಆ ಷೇರುಗಳಲ್ಲಿ ಚಟುವಟಿಕೆ ನಡೆಸಬೇಕಿದ್ರೆ ಅಗತ್ಯ ಇರುವಂತಹ ಚಿಂತನೆ, ವಿವೇಚನೆ, ವಿಶ್ಲೇಷಣೆ, ಮಾರ್ಗದರ್ಶನ ಯಾವ್ದು ಬೇಕೋ ಅದನ್ನೆಲ್ಲ ಪಡ್ಕೊಂಡು ನಿಮ್ಗೆ ಆ ಅಂಶ ದೃಢೀಕರಣ ಆದಲ್ಲಿ ಮಾತ್ರ ಆ ಷೇರುಗಳ ಚಟುವಟಿಕೆಗೆ ಮುಂದಾಗಿ ಅಂತ ಹೇಳ್ಬೋದು. ಅದು ನನ್ನ ಒಂದು ಡಿಸ್ಕ್ಲೈಮರ್. ಖಂಡಿತ ಪ್ರತಿಯೊಂದ್ರು ಕೂಡ ಇರುತ್ತೆ. ಒಬ್ಬೊಬ್ಬರ ಚಿಂತನೆ ಒಂದೊಂದು ರೀತಿ ಇರುತ್ತೆ. ಆ ಒಂದು ಚಿಂತನೆಗಳ ಶೈಲಿನೂ ಬೇರೆ ಇರುತ್ತೆ. ಅವ್ರು ಯಾವ ಆಧಾರದ ಮೇಲೆ ಆ ನಿರ್ಧಾರಕ್ಕೆ ಬಂದಿರ್ತಾರೆ ಅನ್ನೋ ಗೊತ್ತಿಲ್ಲ. ಈಗ ಮೊದಲಿಗೆ ನಾವು ಔಟ್ಕ್ರೈ ಸಿಸ್ಟಮ್ ಇತ್ತಲ್ಲ, ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಎಲ್ಲಾ ಬ್ರೋಕರ್ಸ್ ಸೇರಿ ಆ ಒಂದು ಚಟುವಟಿಕೆ ನಡೆಸಬೇಕಿದ್ರೆ ನಮಗೆ ಬೇಸಿಕ್ ನಿಮ್ಮ ಎಕನಾಮಿಕ್ ಟೈಮ್ಸ್ ನಲ್ಲಿ ಬರ್ತಿದ್ದಂತಹ ಷೇರಿನ ದರಗಳನ್ನ ಆಧರಿಸಿ ನಾವು ಇವತ್ತು ನಮ್ಮ ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಚಟುವಟಿಕೆ ನಡೆಸ್ತಾ ಇದ್ದೀವಿ. ಅಂದ್ರೆ ಇಟ್ ಇಸ್ ನಿನ್ನೆಯ ರೇಟು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ನಿನ್ನೆ ನಡೆದಂತಹ ಚಟುವಟಿಕೆ ಇವತ್ತು ಎಕನಾಮಿಕ್ ಟೈಮ್ಸ್ ನಲ್ಲಿ ಬರ್ತಾ ಇತ್ತು. ಆ ಎಕನಾಮಿಕ್ ಟೈಮ್ಸ್ ರೇಟ್ಗಳು ಆಧರಿಸಿ ಇವತ್ತು ನಾವು ಚಟುವಟಿಕೆ ನಡೆಸ್ತಾ ಇದ್ವಿ. ಅಂದ್ರೆ ಅಷ್ಟರ ಮಟ್ಟಿಗೆ ಮಾಹಿತಿಗಳ ಕೊರತೆ ಇತ್ತು ಆಗಿನ ದಿನಗಳಲ್ಲಿ. ಈಗ ಮಾಹಿತಿಗಳ ಮಹಾಪೂರ. ಆದ್ರೆ ನಮಗ್ ಬೇಕಾಗಿರೋದು ನಮಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಅನ್ನುವಂತ ಹಂಸಕ್ಷೀರ ನ್ಯಾಯದಂತೆ ಆರಿಸಿಕೊಳ್ಳುವಂತಹ ಸಾಮರ್ಥ್ಯ ಆಂತರಿಕವಾಗಿ ನಾವು ಬೆಳೆಸ್ಕೊಂಡ್ರೆ ಮಾತ್ರ ಸ್ವಲ್ಪ ಮಟ್ಟಿನ ಸುರಕ್ಷತೆ ಕಾಣ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುದು. ಅಂದ್ರೆ ಅಸ್ಥಿರತೆ ಬಹಳಷ್ಟು ತಾಂಡವಾಡ್ತಿರುವಂತಹ ಈಗಿನ ದಿನಗಳಲ್ಲಿ ನಾವು ಅನುಕೂಲ ಸಿಂಧುಗಳ ಶೈಲಿಯಲ್ಲಿ ಚಟುವಟಿಕೆ ನಡೆಸ್ಬೇಕು. ಅಂದ್ರೆ ನನ್ನ ಒಂದು ಏನು ಸರಳ ಸಮೀಕರಣ ಏನಪ್ಪಾ ಅಂದ್ರೆ, ಬೇಸಿಕಲಿ ಕಂಪನಿ ಬಗ್ಗೆ ನೀವು ತಿಳ್ಕೊಬೇಕು. ಒಳ್ಳೆ ಕಂಪ್ನಿನ ಅಥವಾ ಕಂಪನಿ ಉತ್ಪನ್ನ ಮಾಡುವಂತಹ ಒಂದು ಶೈಲಿ ಯಾವ್ದಿದೆ, ಆ ಉತ್ಪನ್ನಕ್ಕೆ ಬೇಕಾಗಿರುವಂತಹ ಬೇಡಿಕೆ ಎಷ್ಟು ಮತ್ತು ಆ ಒಂದು ಪೂರೈಕೆ ಯಾವ ಮಟ್ಟದಲ್ಲಿ ಸಾಗ್ತಾ ಇದೆ, ಆ ಕಂಪನಿ ಯಾವ ಮಟ್ಟದಲ್ಲಿ ಲಾಭ ಗಳಿಸ್ತಾ ಇದೆ. ನಾವೊಂದು ಕಂಪನಿಗೆ ಹೂಡಿಕೆ ಮಾಡಿದ್ವಿ ಅಂದ್ರೆ ಅದು ಆ ಒಂದು ಪಾಸಿಟಿವ್ ಆಗಿದೆಯಾ ಅಥವಾ ನಮ್ಮ ಸಂಪನ್ಮೂಲವನ್ನ ಕರಗಿಸುವಂತ ಶೈಲಿಯಲ್ಲಿ ಇದೆಯಾ ಅನ್ನೋದನ್ನು ನೋಡ್ಬೇಕು. ನಂತರ ಆ ಮ್ಯಾನೇಜ್ಮೆಂಟ್ ಚಿಂತನೆ ಹೇಗಿದೆ, ಏನು ನಾವು ಸಂಪಾದನೆ ಮಾಡಿದ್ರಲ್ಲಿ ಎಷ್ಟು ಮಟ್ಟಿಗೆ ಅವರು ಲಾಭಾಂಶ ಅಥವಾ ಬೋನಸ್ ಷೇರುಗಳ ಮುಖಾಂತರ ಷೇರುದಾರರಿಗೆ ಹರ್ಷಿತಗೊಳಿಸುವಂತ ಶೈಲಿಯಲ್ಲಿ ಚಟುವಟಿಕೆ ನಡೆಸ್ತಾರೆ ಅನ್ನೋದು ಒಂದು ಅಂಶವನ್ನು ತಿಳ್ಕೊಳ್ಬೇಕು. ಅದಕ್ಕೆ ಚರಿತ್ರೆಯ ಒಂದು ಇದು ಹಿಂದಿನ ವರ್ಷಗಳ ಕೆಲವಾರು ಅಂಶಗಳನ್ನ ಆಧರಿಸಿ ನಾವು ನಡೆಸಬಹುದು. ಮತ್ತೆ ವಾಸ್ತವದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಆ ಉತ್ಪನ್ನಕ್ಕೆ ಎಷ್ಟು ಮಟ್ಟಿಗೆ ಅದು ಬೇಡಿಕೆ ಇರುತ್ತೆ, ಮತ್ತೆ ನಾವು ಆ ಕಂಪನಿ ಉತ್ತಮ ಆಗಿರ್ಬೋದು, ಆದರೆ ಆ ಷೇರಿನ ಬೆಲೆ ಗರಿಷ್ಠದಲ್ಲಿ ಖರೀದಿ ಮಾಡೋದಕ್ಕಿಂತ ಕನಿಷ್ಠ ಬೆಲೆಯಲ್ಲಿ ಖರೀದಿ ಮಾಡಿದ್ರೆ ಸ್ವಲ್ಪ ಲಾಭ ಗಳಿಕೆಗೆ ಒಂದ್ ಸ್ವಲ್ಪ ಅವಕಾಶ ಇರುತ್ತೆ. ನಾವು ಒಳ್ಳೆ ಕಂಪ್ನಿ ಅಂತೇಳಿ ಈಗ ಬಂಗಾರ ಒಳ್ಳೇದು ಅಂತೇಳಿ ಗರಿಷ್ಠ ಮಟ್ಟದಲ್ಲಿ ತಗೊಂಡ್ರೆ ಅದು ಬೈಕೊಳ್ಳಂಗೆ ಆಗುತ್ತೆ. ಯಾಕಂದ್ರೆ ದಿವಸ ಅದಕ್ಕೆ ಇಳಿಯುತ್ತಾ ಹೋಗ್ತಾ ಇದೆ ಅಂದ್ರೆ ಅದ್ರಲ್ಲಿ ಏನು ಆಂತರಿಕವಾಗಿ ಏನು ಇಲ್ಲ. ಆದರೆ ಆ ಒಂದು ಹೂಡಿಕೆಯ ಸ್ವತ್ತು ಆ ಮೌಲ್ಯ ಕರಗ್ತಾ ಇದ್ರೆ ನಮ್ಗೆ ಅರ್ಧ ನಮ್ಮ ಒಂದು ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂತ ಮನಸ್ಥಿತಿಗೆ ಬರ್ತೀವಿ. ನಮ್ಮ ಹೂಡಿಕೆ ಮೌಲ್ಯಾಧಾರಿತವಾದಂತಹದ್ದು, ಮೌಲ್ಯಗಳಲ್ಲ, ಮೌಲ್ಯಾಧಾರಿತವಾಗಿರ್ಬೇಕು. ಯಾಕಂದ್ರೆ ಈಗಿನ ದಿನ ಮೌಲ್ಯಗಳನ್ನೇ ಆಧರಿಸ್ತಾ ಇದಾರೆ. ಮೌಲ್ಯಾಧಾರಿತ ಅಂತಂದ್ರೆ ಇಂಟ್ರಿನ್ಸಿಕ್ ಸ್ಟ್ರೆಂತ್, ಆಂತರಿಕವಾಗಿ ಅಡಕವಾಗಿರುವಂತಹ ಮೌಲ್ಯಗಳನ್ನ ನಾವು ಅರಿತು ಚಟುವಟಿಕೆ ನಡೆಸಬೇಕು. ಆದ್ರೆ ಈಗ ಮೌಲ್ಯೀಕರಣದ ಪರಿಸ್ಥಿತಿ, ಎಲ್ಲ ವ್ಯಾಲ್ಯೂಯೇಷನ್ಸ್, ಇದಕ್ಕೆ ಈ ವ್ಯಾಲ್ಯೂಯೇಷನ್ ಇದೆ, ಆ ವ್ಯಾಲ್ಯೂಯೇಷನ್ ಇದೆ ಅನ್ನೋಂಥ ಒಂದು ಶೈಲಿಯಲ್ಲಿ ಚಟುವಟಿಕೆಗಳು ನಡೆಸ್ತಾರೆ. ಹಾಗಾಗಿ ಒಂದು ಉತ್ತಮವಾದಂತಹ ಕಂಪನಿ ಭಾರಿ ಕುಸಿತವನ್ನು ಕಂಡಿದೆ. ವಿನಾಕಾರಣ ಯಾವುದೇ ನಕಾರಾತ್ಮಕವಾದಂತಹ ಬೆಳವಣಿಗೆ ಇಲ್ದಿದ್ರು ಆ ಷೇರಿನ ಬೆಲೆ ಕುಸಿತ ಕಂಡಿದೆ ಅಂದ್ರೆ ಅದಕ್ಕೆ ಒಂದು ರೀತಿ ಹೂಡಿಕೆಯಾಗಿ ನಿರ್ಧರಿಸಕ್ಕೆ ಒಂದು ರೀತಿ ಉತ್ತಮವಾದಂತಹ ಅವಕಾಶಗಳಾಗ್ಬೋದು. ಅದನ್ನೇ ನಾನು ಹೇಳೋದು, ನನ್ನ ಒಂದು ಕಾರ್ಯಕ್ರಮದಲ್ಲಿ ವ್ಯಾಲ್ಯೂ ಪಿಕ್ ಅಂಡ್ ಪ್ರಾಫಿಟ್ ಬುಕ್ ಅನ್ನೋದು ಜೊತೆಗಿರ್ಬೇಕು ಅಂತ. ಯಾಕೆಂದ್ರೆ ಈ ಪ್ರಾಫಿಟ್ ಬುಕ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ. ಹೆಚ್ಚಿನವರಿಗೆ ಲಾಂಗ್ ಟರ್ಮ್ ಅಂತ ಕರೆಕ್ಟು, ಆದರೆ ಮಧ್ಯಂತರದಲ್ಲಿ ಕಲ್ಪಿತವಾಗುವಂತಹ ಅನೇಕ ಅವಕಾಶಗಳನ್ನ ನಾವು ಬಳಸ್ಕೊಳ್ಳದೆ ಇದ್ರೆ ಕೇವಲ ಭಾಷಣಕ್ಕೆ ಭೂಷಣವಾಗಿಬಿಡ್ತವೆ. ಈಗ ಒಂದು ಕಂಪನಿ ನೀವು 1000 ರೂಪಾಯಿನಲ್ಲಿ ಇನ್ವೆಸ್ಟ್ ಮಾಡಿದ್ದು ಅದು 1500 ರೂಪಾಯಿ ಹೋಯ್ತು, ಮತ್ತೆ ಹಿಂದಿರುಗಿ 1200 ರೂಪಾಯಿ ಬಂದ್ರೆ
ಅಯ್ಯೋ ಹಂಗೆ ಹೋಯ್ತು ಅಂತ ನಾನು ಲಾಂಗ್ ಟರ್ಮ್ ಅಂತ ಅನ್ನೋದು ಬದಲು ₹1,000 ತಗೊಂಡಿದ್ದು 1,400 500 ಮಾರ್ಕೊಂಡಿದ್ರೆ ಅದನ್ನೇ ಮತ್ತೆ ₹1,200 ನೀವು ರೀಪ್ಲೇಸ್ ಮಾಡ್ಬೇಕು. ಅದನ್ನ ಏನು ತೊಂದರೆ ಏನಿಲ್ಲ. ಆದ್ರೆ ಆ ಒಂದು ಕಂಪನಿಯ ಒಂದು ಏರಿಳಿತಗಳನ್ನ ನಾವು ಗಮನಿಸಬೇಕಾಗ್ತದೆ. ಷೇರಿನ ಬೆಲೆ ಸುಮ್ಮನೆ ಯಾರೋ ಹೇಳಿದ್ರು ಅದು ಲಾಂಗ್ ಟರ್ಮ್ಗೆ ಹಂಗಿರುತ್ತೆ ಹೀಗಿರುತ್ತೆ, ಖಂಡಿತ ಅದು ಇಲ್ಲ. ಯಾಕಂದ್ರೆ ಇಲ್ಲಿ ಕೇವಲ ಕಂಪನಿಗಳ ಆಂತರಿಕ ಸಾಮರ್ಥ್ಯ ಸಾಧನೆಗಳನ್ನ ಆಧರಿಸಿ ಷೇರಿನ ಬೆಲೆಗಳು ಏರಿಳಿತ ಕಾಣಲ್ಲ. ಇಲ್ಲಿ ಚಟುವಟಿಕೆದಾರರು ಬಹಳ ಜನ ಇದ್ದಾರೆ. ಒಂದು ರಿಜಿಸ್ಟರ್ಡ್ ಇಂಟರ್ಮೀಡಿಯೇಟ್ಸ್ ಇರ್ತಾರೆ, ಇನ್ಸ್ಟಿಟ್ಯೂಷನ್ಸ್ ಇದೆ. ಅದರಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಸ್ಥಳೀಯ ವಿತ್ತೀಯ ಸಂಸ್ಥೆಗಳು, ವಿದೇಶಿ ವಿತ್ತೀಯ ಸಂಸ್ಥೆಗಳು ಇವತ್ತು ಬಹಳಷ್ಟು ಚಟುವಟಿಕೆ ಭರಿತವಾಗಿದ್ದಾರೆ. ಜೊತೆಗೆ ಡೊಮೆಸ್ಟಿಕ್ ಸೇವಿಂಗ್ಸ್ ಅಂದ್ರೆ ಗೃಹ ಉಳಿತಾಯ ಏನು ಮ್ಯೂಚುವಲ್ ಫಂಡ್ಗಳ ಮುಖಾಂತರನೂ ಬರ್ತಾ ಇದೆ. ಆ ಒಂದು ಸಂಪನ್ಮೂಲದ ಒಳಹರಿವು ಭಾರಿ ಪ್ರಮಾಣದಲ್ಲಿ ಬರ್ತಿರುವಂತಹ ಈಗಿನ ಸಂದರ್ಭದಲ್ಲಿ ಲಭ್ಯವಿರುವಂತಹ ಕಂಪನಿಗಳ ಸಂಖ್ಯೆ ಬಹಳಷ್ಟು ಕ್ಷೀಣಿತ ಮಟ್ಟದಲ್ಲಿ ಇರೋದ್ರಿಂದ ಆ ಒಂದು ರೊಟೇಷನಲ್ ಟ್ರೇಡಿಂಗ್ ಚಕ್ರಾಕಾರದ ಚಟುವಟಿಕೆಯ ಮೂಲಕವೇ ನಾವು ನಮ್ಮ ಒಂದು ಸಂಪನ್ಮೂಲ ಸುರಕ್ಷಿತಗೊಳಿಸಿಕೊಂಡು ಬೆಳೆಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಎಸ್ ಸರ್, ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಷೇರು ಮಾರುಕಟ್ಟೆಯನ್ನ ಪ್ರತಿದಿನ ನೋಡ್ತಾ ಇರ್ತಾರೆ. ಯಾಕೆಂತಂದ್ರೆ ಅವರ ಭವಿಷ್ಯದ ಹಣನು ಕೂಡ ಅಲ್ಲಿ ತೊಡಸ್ಕೊಳ್ಳೋದು ಬಹಳಷ್ಟು. ಯಾಕೆಂತಂದ್ರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದೇ ಸಣ್ಣ ಪುಟ್ಟ ಉಳಿತಾಯಗಳು. ಈ ಉಳಿತಾಯಕ್ಕೆ ಬಹಳಷ್ಟು ಬೆಸ್ಟ್ ಪ್ಲಾನ್ಗಳಂತ ಏನಾದ್ರು ಇದೆಯಾ ಸರ್ ಸಾರ್ವಜನಿಕರಿಗೆ? ಈಗ ಇಲ್ಲಿ ನೀವು ಉಳಿತಾಯ ಇದ್ದಿದ್ದಕ್ಕೆ ಈಗಿನ ಒಂದು ಉಳಿತಾಯದ ಕಾನ್ಸೆಪ್ಟ್ ಆ ಒಂದು ಇದೇ ಬದಲಾಗ್ಬಿಟ್ಟಿದೆ. ಮೊದಲಿಗೆ ಜಾಗತೀಕರಣಕ್ಕಿಂತ ಮುಂಚೆ ಉಳಿತಾಯ ಅಂದ್ರೆ ಗಳಿಸಿದ ಹಣದಲ್ಲಿ ಉಳಿದಿದ್ದು ಉಳಿತಾಯ ಅಂತಿದ್ವು. ಈಗ ನೀವು ವೆಚ್ಚ ಮಾಡುವಂತಹ ಹಣದಲ್ಲಿ ಉಳಿದಿದ್ದೇ ಉಳಿತಾಯ ಅಂತ ಅನ್ನಂಗಾಗಿದೆ. ಯು ಆರ್ ಸೇವಿಂಗ್ ₹30, ಯು ಆರ್ ಸೇವಿಂಗ್ 50%, ಅದೆಲ್ಲ ಹೇಳ್ತಾರೆ. ಆದ್ರೆ ಮೂಲತಃ ನಮ್ಮ ಒಂದು ಭವಿಷ್ಯದ ದೃಷ್ಟಿಯಿಂದ ಉಳಿತಾಯ ಅಂದ್ರೆ ನಮ್ಮ ಗಳಿಸಿದ ಹಣದಲ್ಲಿ ಉಳಿಸಿದಂತಹ ಹಣವೇ ಅದು ಉಳಿತಾಯ. ಆ ಒಂದು ಮನಸ್ಥಿತಿ ಬದಲಾಗಬೇಕಾಗಿದೆ. ಮೊದಲಿಗೆ ಅದೇ ತರ ಇತ್ತು, ಏನು ಓಕೆ ನಾನು ಸ್ಯಾಲರಿ ಡಿಡಕ್ಷನ್ ಸ್ಕೀಮು ಆ ಸ್ಕೀಮು ಅಂತೆಲ್ಲ ಮಾಡ್ತಾ ಇದ್ರು. ಅಲ್ಲಿ ಏನಾಗುತ್ತೆ ಉಳಿದಿದ್ದೆ ಕಟ್ ಮಾಡಿಬಿಟ್ಟು ಅದನ್ನ ಆ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಂತ ಪರಿಸ್ಥಿತಿ. ಅದು ಆ ಒಂದು ಶೈಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಮಾತ್ರ ಸ್ವಲ್ಪ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ. ಇನ್ನ ಈಗ ಅಲ್ಪ ಬಡ್ಡಿ ದರದ ಈ ಯುಗದಲ್ಲಿ ಸುಮಾರು ಎಲ್ಲ ಡೆಪಾಸಿಟ್ಗಳು ಏನು ಬ್ಯಾಂಕ್ ಡೆಪಾಸಿಟ್ಸ್ ಆಗಲಿ ಅಥವಾ ಕಾರ್ಪೊರೇಟ್ ಡೆಪಾಸಿಟ್ಗಳಲ್ಲಿ ಇರುವಂತಹ ಒಂದು ಸ್ವಲ್ಪ ಏನು ಗೊಂದಲಗಳು ಅಂದ್ರೆ ಅದು ಎಷ್ಟು ಮಟ್ಟಿಗೆ ಸುರಕ್ಷಿತ ಇರುತ್ತೋ ಇಲ್ವೋ ಅನ್ನೋಂಥದ್ದು. ಯಾಕಂದ್ರೆ ಅಲ್ಲಿ ಯಾವುದು ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಂದ ಕವರ್ ಆಗಿರುವಂತಹ ಒಂದು ಠೇವಣಿಗಳಲ್ಲ. ಹಾಗಾಗಿ ಸರಳವಾಗಿ ನಾವು ನಿಯಂತ್ರಿತ ವ್ಯವಸ್ಥೆಯಲ್ಲಿ ನಾವು ಚಟುವಟಿಕೆ ನಡೆಸ್ತೀವಿ ಅಂದ್ರೆ ಷೇರುಪೇಟೆ ಒಂದು ಉತ್ತಮವಾದಂತಹ ಒಂದು ಸಾಧನ ಅಂತ ಹೇಳಿ. ಯಾಕಂದ್ರೆ ಸಣ್ಣ ಹೂಡಿಕೆದಾರರಿಗೂ ಸುಲಭವಾಗಿ ಲಭ್ಯವಾಗುವಂತಹ ಒಂದು ವೇದಿಕೆ. ಆದರೆ ಹಿಂದೆ ನಮ್ಮ ಚಟುವಟಿಕೆಯನ್ನ ಅರಿತು ನಾವು ನಿರ್ಧರಿಸಬೇಕು. ಆ ಕಂಪನಿಗಳ ಬಗ್ಗೆ ಅರಿತು ನಿರ್ಧರಿಸಬೇಕು. ಯಾಕಂದ್ರೆ ಈಗ ಅಂದ್ರೆ ಅಲ್ಪ ಕಾಲದಲ್ಲೇ ಅಗಾಧವಾದಂತಹ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಲು ಈ ಒಂದು ಲಾಭಾಂಶ ಒಂದು ಕಾರಣ ಆಗುತ್ತೆ ಹೊರತು ಈ ಕಾರ್ಪೊರೇಟ್ ಫಲಗಳು ಅಂತ ಡಿಕ್ಲೇರ್ ಮಾಡಿದಾಗ, ಅಂದ್ರೆ ಕಾರ್ಪೊರೇಟ್ ಫಲಗಳು ಅಂದ್ರೆ ಡಿವಿಡೆಂಡ್ ಆಗ್ಬೋದು, ಬೋನಸ್ ಆಗ್ಬೋದು, ರೈಟ್ಸ್ ಇಶ್ಯೂ ಆಗ್ಬೋದು, ಅಥವಾ ಯಾರೋ ಇದು ಏನೋ ಈ ಬೈಬ್ಯಾಕ್ ಮಾಡ್ತೀವಿ ಅಂತ ಅನ್ನೋದು, ಈ ತರದ ಒಂದು ಕಾರ್ಪೊರೇಟ್ ಬೆಳವಣಿಗೆಗಳನ್ನ ಆಧರಿಸಿ ಕೆಲವು ಚಟುವಟಿಕೆಗಳು ಷೇರಿನ ಬೆಲೆಗಳನ್ನ ಚಿಮ್ಮು ಅಂತ ಮಾಡುತ್ತೆ. ಅಂತಹ ಸಂದರ್ಭದ ಒಂದು ಲಾಭವನ್ನ ಪಡ್ಕೊಳ್ಳುವಂತ ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಈಗ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತ ಅದು ದೀರ್ಘಕಾಲೀನವಾಗೇ ಇರಬೇಕು, ಕರೆಕ್ಟು. ಆದ್ರೆ ಮಧ್ಯಂತರದಲ್ಲಿ ಲಭ್ಯವಾಗುವಂತಹ ಅವಕಾಶಗಳನ್ನ ಚಕ್ರಾಕಾರದ ಚಟುವಟಿಕೆಯಲ್ಲಿ ಇರುವಂತಹ ಒಂದು ಶೈಲಿಯಲ್ಲಿ ನಾವು ಬಳಸ್ಕೊಂಡ್ರೆ ಮಾತ್ರ ಸ್ವಲ್ಪ ಮಟ್ಟಿನ ಸುರಕ್ಷತೆ ಮತ್ತು ಆದಾಯ ಗಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತೆ. ಸರ್, ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡ್ಬೇಕಂತ ಸಂದರ್ಭದಲ್ಲಿ ಯಾವೆಲ್ಲ ಎಚ್ಚರಿಕೆ ಕ್ರಮಗಳು ಇರಬೇಕು ಸಾರ್ವಜನಿಕರಲ್ಲಿ ಅಂತ? ಬಹಳ ಮುಖ್ಯವಾಗಿ ಹಣ ಕಳ್ಕೊಂಡವ್ರನ್ನು ಕೂಡ ನೋಡಿದ್ದೇವೆ. ಅದರಲ್ಲಿ ಲಾಭ ನಷ್ಟವಾದವ್ರನ್ನು ಕೂಡ ನೋಡಿದ್ದೇವೆ. ಸಾಲ ಮಾಡ್ಕೊಂಡು ಈಗ ಆಗಿರ್ತಕ್ಕಂಥ ಪರಿಸ್ಥಿತಿಗಳು ಸಾಕಷ್ಟು ನೋಡಿದೀವಿ. ಈ ಎಚ್ಚರಿಕೆ ಕ್ರಮಗಳು ಯಾವ ರೀತಿ ಇರಬೇಕು ಅಂತ? ಮೂಲಭೂತವಾಗಿ ಈ ಮಾರ್ಜಿನ್ ಟ್ರೇಡಿಂಗು ಅನ್ನೋಂತಹ ಅಂಶಗಳಿಗೆ ನಾವು ಆಸ್ ಎ ರಿಟೇಲ್ ಇನ್ವೆಸ್ಟರ್ ನಾನು ಹೇಳೋದು, ನಾವು ಸಾಹುಕಾರಿ ಹೂಡಿಕೆದಾರರು ಅಥವಾ ಸಂಸ್ಥೆಗಳು ನಡೆಸ್ಬೋದು, ಹೆಂಗ್ ಬೇಕಿದ್ರು ಮಾಡ್ಬೋದು ಅವರಿಗಿರುವಂತಹ ಒಂದು ಸಾಮರ್ಥ್ಯದಲ್ಲಿ. ಸಣ್ಣ ಹೂಡಿಕೆದಾರರ ದೃಷ್ಟಿಯಿಂದ ನಾನು ಹೇಳ್ಬೇಕಿದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋಂಥ ಒಂದು ನಿಯಮ ಇದೆಯಲ್ಲ, ಅದನ್ನ ಅಳವಡಿಸಿಕೊಂಡು ಹೋದ್ರೆ ನಮ್ಮ ಒಂದು ಇತಿಮಿತಿಗಳಲ್ಲಿ ಒಂದು ಶೇರನ್ನ ನಾನು ಯಾವ್ದು ಖರೀದಿ ಮಾಡಿದೆ,
ಬೈ ಚಾನ್ಸ್ ಅದು ಉತ್ತಮವಾದಂತ ಕಂಪನಿ ಆದ್ರೂ ಸಹ ಷೇರಿನ ಬೆಲೆ ಭಾರಿ ಕುಸಿತ ಕಾಣ್ತು ಅಂದ್ರೆ ಅದು ಹೋಲ್ಡ್ ಮಾಡುವಂತಹ ಒಂದು ಮಟ್ಟದ ಕಂಪನಿ ಆಗಿರ್ಬೇಕು. ಅಂದ್ರೆ ಆ ಕಂಪನಿಯ ಆಂತರಿಕ ಸಾಮರ್ಥ್ಯ ಉತ್ತಮವಾಗಿರ್ಬೇಕು, ಚಟುವಟಿಕೆ ಉತ್ತಮವಾಗಿರ್ಬೇಕು, ಅದು ಆ ಒಂದು ಲಾಭದಾಯಕ ಮಟ್ಟದಲ್ಲಿ ಇರಬೇಕು, ಆಡಳಿತ ಮಂಡಳಿ ರಿವಾರ್ಡ್ ಮಾಡುವಂತಹ ಒಂದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪೇಟೆಗಳು ಒಂದು ಸ್ವಲ್ಪ ಗರಿಷ್ಠ ಮಟ್ಟದಲ್ಲಿ ಇರೋದ್ರಿಂದ ನಾವು ಸಣ್ಣ ಹೂಡಿಕೆದಾರರು ಅಲ್ಪ ಮೌಲ್ಯದ ಷೇರುಗಳಿಗೆ ವ್ಯಾಮೋಹಗೊಂಡು ಅಲ್ಲಿ ಹೋಗೋ ಬದಲು ಅಗ್ರಮಾನ್ಯ ಕಂಪನಿಗಳಿಗೆ ಕೇಂದ್ರೀಕೃತವಾಗಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಯಾಕಂದ್ರೆ ಲಾರ್ಜ್ ಕ್ಯಾಪ್ ಕಂಪನೀಸ್ಗಳಿಗೆ ಅವ್ರಿಗೆ ಏನಾದರೂ ಸ್ವಲ್ಪ ಆಂತರಿಕವಾಗಿ ಅಥವಾ ಬಾಹ್ಯ ಕಾರಣಗಳಿಂದ ಆರ್ಥಿಕ ಸಾಮರ್ಥ್ಯ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆ ಒಂದು ವಿತ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇರುತ್ತೆ. ಆ ಒಂದು ಅಗ್ರಮಾನ್ಯ ಕಂಪನಿಗಳಿಗೆ ಹೌದು ಅಗ್ರಮಾನ್ಯ ಕಂಪನಿಗಳ ಸಾಮರ್ಥ್ಯ ಅದು ತಡ್ಕೊಳ್ಳುವಂತ ಸಾಮರ್ಥ್ಯ ಇರುತ್ತೆ, ನಿಗ್ರಹಿಸಬಹುದು ಅಥವಾ ಅದಕ್ಕೆ ಪರ್ಯಾಯವಾಗಿ ವ್ಯವಸ್ಥೆ ಕಲ್ಪಿಸುವಂತ ಸಾಮರ್ಥ್ಯ ಇರುತ್ತೆ. ಸುಮ್ಮನೆ ಯಾವುದೋ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹೌದು ಇದ್ ಮೇಲೆ ಹೋಗ್ತಾ ಇದೆ ಅಂತ ಹೋಗಕ್ಕೆ ಅದ್ರ ಹಿಂದೆ ಹೋಗೋದ್ರಿಂದ ಅಕಸ್ಮಾತ್ ಒಂದು ವೇಳೆ ಎಲ್ಲಾದ್ರೂ ಆರ್ಥಿಕ ತೊಂದರೆಗೊಳಗಾದ್ರೆ ಗೊತ್ತಿಲ್ಲ ಯಾವ ಒಂದು ಪರಿಸ್ಥಿತಿಗಳು ಆ ಹೂಡಿಕೆಯ ಮೌಲ್ಯ ಸಂಪೂರ್ಣವಾಗಿ ಕರಗಿಸಿಕೊಳ್ಳಬಹುದು. ಹಾಗಾಗಿ ಆ ಕಂಪನಿಗಳ ಗಾತ್ರ ಸಾಮರ್ಥ್ಯ ಅವನು ಮುಖ್ಯವಾಗಿರುತ್ತೆ. ಆಮೇಲೆ ಸಾಮಾನ್ಯವಾಗಿ ಉತ್ಪಾದನಾ ವಲಯದ ಕಂಪನಿಗಳಾದ್ರೆ ಮಾತ್ರ ಈ ಗರಿಷ್ಠ ಮಟ್ಟದಲ್ಲಿ ನಾವು ಚಟುವಟಿಕೆ ನಡೆಸಿದ್ರೆ ಸ್ವಲ್ಪ ಮಟ್ಟಿನ ಸುರಕ್ಷತೆ, ಗ್ಯಾರಂಟಿ ಅನ್ನೋದು ಯಾವುದಕ್ಕೂ ಹೇಳಕ್ಕಾಗಲ್ಲ, ಸ್ವಲ್ಪ ಮಟ್ಟಿನ ಸುರಕ್ಷತೆ ಸಾಧಿಸ್ಲಿಕ್ಕೆ ಸರಿ ಸಣ್ಣ ಪುಟ್ಟ ಕಂಪನಿಗಳ ಮೇಲೆ ಮಾಡಿ ಅಪಾಯಕ್ಕೆ ತೊಂದರೆಗೊಳಗಾಗಬಾರದು. ಮೊದಲಿಗೆ ನಮ್ಮ ಹೂಡಿಕೆ ಅಂತ ಮಾಡೋದ್ರಿಂದ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಮುನ್ನ ನಮ್ಮ ಹೂಡಿಕೆಯ ಅಂದ್ರೆ ನಮ್ಮ ಸಂಪನ್ಮೂಲದ ಒಂದು ಸುರಕ್ಷತೆ ಕಡೆನೂ ಹೆಚ್ಚಿನ ಒಂದು ಆದ್ಯತೆ ಇರಬೇಕು. ಅದು ಬಿಟ್ಬಿಟ್ಟು ಒಂದ್ ರೀತಿ ಗಾಳಿಪಟದ ಒಂದು ಸೂತ್ರಹಾರದ ಗಾಳಿಪಟದಾಗ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾವು ಚಟುವಟಿಕೆ ನಡೆಸಕ್ ಹೋದ್ರೆ ಖಂಡಿತ ನಾವು ನಮ್ಮ ಒಂದು ಸಂಪನ್ಮೂಲದ ಒಂದು ಅಭದ್ರತೆಗೆ ಕಾರಣ ಆಗ್ತೀವಿ. ಸರ್, ಇದು ಈ ಏರಿಳಿತಗಳು ಸಡನ್ ಆಗಿ ಆಗ್ತಕ್ಕಂಥ ಬೆಳವಣಿಗೆಗಳು ಈಗ ಅದು ಬಹಳಷ್ಟು ಪ್ರಭಾವ ಬೀರುತ್ತೆ. ಯಾಕೆಂದ್ರೆ ಯಾರು ಗೊತ್ತೇ ಇರಲ್ಲ, ಇವತ್ತಿನ ಆಗಿರ್ತಕ್ಕಂಥ ಬೆಳವಣಿಗೆಗಳು ಕೂಡ ನೋಡ್ತಾ ಇದ್ವಿ. ತಕ್ಷಣವಾಗಿ ಹೂಡಿಕೆದಾರರು ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಾಗಲ್ಲ. ತಾಳ್ಮೆ ಒಂದು ಕಡೆ, ಆದ್ರೆ ಸಡನ್ ಆಗಿ ಏರಿಳಿತ ಆದ್ರೆ ಯಾವೆಲ್ಲ ಪರಿಣಾಮಗಳು ಎದುರಾಗ್ತವೆ ಅಂತ. ಇಲ್ಲಿ ಮಾರ್ಕೆಟ್ ನಲ್ಲಿ ನಾನು ಆಗಲೇ ಹೇಳಿದಂಗೆ ಸುಮಾರು ಪ್ರತಿದಿನ 4300-4400 ಕಂಪನಿಗಳು ಟ್ರೇಡ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ಸ್ ನಲ್ಲಿ. ಅದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ. NSE ಇನ್ನೊಂದು ಸ್ವಲ್ಪ ಕಡಿಮೆ ಇರುತ್ತೆ. ಈ 4400 ಕಂಪನಿಗಳು ವಹಿವಾಟಿನಲ್ಲಿ ಭಾಗವಹಿಸ್ತಾ ಇದ್ರೆ ನಾನು ಆಗ್ಲೇ ಹೇಳ್ದಂಗೆ ಈಗ ಕಳೆದ 4-5 ವರ್ಷಗಳಲ್ಲಿ ಆಗಿರುವಂತಹ ಒಂದು ಹೂಡಿಕೆದಾರರ ಸಂಖ್ಯೆಯ ಬೆಳವಣಿಗೆ ಅದು ಬೋತ್ ಇಂಡಿವಿಜುವಲ್ ರಿಟೈಲ್ ಇನ್ವೆಸ್ಟರ್ಸ್ ಪ್ಲಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮನಿ ಈ ರೀತಿಯಾದಂತಹ ಒಂದು ಇನ್ಫ್ಲೋ ಬರ್ತಾ ಇದ್ರೆ, ಒಳಹರಿವು ಆ ಮಟ್ಟಕ್ಕೆ ಬರ್ತಾ ಇದ್ರೆ ಕೃತಕವಾದಂತಹ ಒಂದು ಬೇಡಿಕೆ ಮತ್ತು ಪೂರೈಕೆಗಳು ಸಾಧ್ಯವಾಗ್ತದೆ. ಏನೋ ಕಾರಣಕ್ಕೆ ಈಗ ಈ ಮಧ್ಯೆ ಒಂದು ಕೆಲವಾರು ಟರ್ಮ್ನಲ್ಲಿ ಈ ವಿತ್ತೀಯ ಸಂಸ್ಥೆಗಳು, ವಿದೇಶಿ ವಿತ್ತೀಯ ಸಂಸ್ಥೆಗಳು ಅಪ್ಗ್ರೇಡಿಂಗು ಡೌನ್ ಗ್ರೇಡಿಂಗ್, ಈಗ ಇತ್ತೀಚೆಗೆ AI ಒಂದು ಪ್ರಭಾವದಿಂದ ತಾಂತ್ರಿಕ ವಲಯದ ಕಂಪನಿಗಳು ಬಹಳ ಕುಸಿತ ಕಾಣ್ತಾ ಇದೆ. ಈ ಸಮಯದಲ್ಲಿ ಆ ಒಂದು ವಿದೇಶಿ ವಿತ್ತೀಯ ಸಂಸ್ಥೆಗಳ ಕೆಲವರು ಡೌನ್ ಗ್ರೇಡ್ ಮಾಡ್ತಾ ಇದ್ದಾವೆ. ಆ ಒಂದು ಡೌನ್ ಗ್ರೇಡ್ ಅಂದ್ರೆ ಕೆಳದರ್ಜೆಗೆ ಇಳಿಸ್ತಾ ಇದ್ದಾರೆ. ಅಲ್ಲಿ ಆ ಒಂದು ವಾತಾವರಣವನ್ನು ಮತ್ತಷ್ಟು ಕಲುಷಿತಗೊಳಿಸುವಂತಹ ಒಂದು ಶೈಲಿ ಆಗುತ್ತೆ. ಆದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಆ ಕಂಪನಿಗಳು ಎಷ್ಟು ಮಟ್ಟಿಗೆ ಆ ಒಂದು ಪರಿಸ್ಥಿತಿಯನ್ನ ನಿಗ್ರಹಿಸುವಂತ ಸಾಮರ್ಥ್ಯ ಇದೆ ಅನ್ನೋದನ್ನ ನಾವು ತಿಳ್ಕೊಂಡು ಯೋಚನೆ ಮಾಡ್ತೀವಿ. ಯಾಕಂದ್ರೆ ಈಗ ಈ ತರದ ಒಂದು ಗೊಂದಲದ ಪರಿಸ್ಥಿತಿಗಳು ಈಗ ಮಾತ್ರ ಅಲ್ಲ. ಈಗ ನಾವು ಬಿಫೋರ್ ಗ್ಲೋಬಲೈಸೇಷನ್ ಅಮೆರಿಕಾದಲ್ಲಿ ಏನು ಬ್ಲ್ಯಾಕ್ ಮಂಡೇ ಅಂತ ಬಂತು, ಆ ಸಂದರ್ಭದಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ವರ್ ಆಲ್ ಇಮ್ಯೂನ್ ಫ್ರಮ್ ಆಲ್ ದೋಸ್. ಯಾಕಂದ್ರೆ ಅದು ಸೀಮಿತವಾದಂತಹ ಒಂದು ಚಟುವಟಿಕೆಯಲ್ಲಿ ಇತ್ತು. ವಿ ಆರ್ ನಾಟ್ ಓಪನ್ ಫಾರ್ ಗ್ಲೋಬಲ್. ಹಾಗಾಗಿ ಆ ಒಂದು ಆಂತರಿಕ ಸಾಮರ್ಥ್ಯದ ಮೇಲೆ ಅದು ನಿಗ್ರಹಿಸಿಕೊಂಡು ನಿರ್ಧರಿಸ್ತಿದ್ವು. ನಂತರ 1992ರಲ್ಲಿ ಆದಂತಹ ಒಂದು ಹಗರಣ, ಆ ಸಂದರ್ಭದಲ್ಲಿ ಭಾರಿ ಕುಸಿತ ಕಾಣ್ತು ಮಾರ್ಕೆಟ್, ಮತ್ತೆ ಪುಟಿದೆ ಹೇಳ್ತು. ಅಂದ್ರೆ ಪ್ರತಿಯೊಂದು ಕುಸಿತದ ಹಿಂದೆ ಕಾರಣಗಳೇನೇ ಇರ್ಬೋದು, ಆದ್ರೆ ಅದು ಪುಟಿದೆ ಹೇಳುವಂತಹ ವೇಗ ಹೆಚ್ಚಾಗಿದೆ. ಅದು ವಿಶೇಷವಾಗಿ ಈಗಿನ ದಿನಗಳಲ್ಲಿ ಉತ್ತಮವಾದಂತಹ ಕಂಪನಿಯ ಷೇರಿನ ಬೆಲೆ ಭಾರಿ ಕುಸಿತ ಕಂಡ್ರೆ ಅದು ಪುಟಿದೆ ಹೇಳುವಂತಹ ವೇಗವು ಅದೇ ರೀತಿ ಇರುತ್ತೆ ಅಂತ ಹೇಳ್ಬೋದು. ಈಗ ನ್ಯೂಟನ್ ಲಾ ಪ್ರಕಾರ ಅದು ಎಷ್ಟು ಜೋರಾಗಿ ಕುಸಿಯುತ್ತೋ ಅಷ್ಟೇ ಜೋರಾಗಿ ಬರುತ್ತೆ ಅಂತಾರಲ್ಲ, ಅದರ ಮಟ್ಟಿಗೆ ಆ ತರದ ಬರುತ್ತೆ. ಅಂದ್ರೆ
ಕಂಪನಿಗಳ ಆಂತರಿಕ ಸಾಮರ್ಥ್ಯ ಆಗ ಕುಸಿತ ಕಂಡಾಗ ಅದು ಒಂದೊಂದು ಸಣ್ಣ ಹೂಡಿಕೆದಾರರ ಒಂದು ದೃಷ್ಟಿಯಿಂದ ಹೇಳ್ಬೇಕಿದ್ರೆ ಉತ್ತಮವಾದಂಥ ಷೇರಿನ ಬೆಲೆ ಭಾರಿ ಕುಸಿತ ಕಾಣ್ತು ಅಂದ್ರೆ ಅದೊಂದು ರೀತಿ ಅಪೂರ್ವವಾದಂತಹ ಅವಕಾಶ ಹೂಡಿಕೆಗೆ. ಆ ಸಂದರ್ಭದಲ್ಲಿ ನಾವು ಹೂಡಿಕೆ ಮಾಡ್ತಿದೀವಿ ಅಂದ್ರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋ ಭಾವನೆಯಿಂದ ಹೂಡಿಕೆ ಮಾಡಬೇಕು. ನಾನು ದೀರ್ಘಕಾಲೀನ ಹೂಡಿಕೆಯಾಗಿ ಆಯ್ಕೆ ಮಾಡ್ಕೊಳ್ತಿದ್ದೀನಿ ಈ ಹಂತದಲ್ಲಿ ಅನ್ನೋ ಒಂದು ಮನಸ್ಸಿನಲ್ಲಿದ್ರೆ ಅದು ಒಂದು ಸ್ವಲ್ಪ ನಮಗೆ ನೆಮ್ಮದಿ. ಅದು ಇನ್ನಷ್ಟು ಬಿದ್ರೆ ಏನು ಯೋಚನೆ ಇಲ್ಲಪ್ಪ, ಮತ್ತೊಬ್ಬ ಬೀಳುತ್ತಾ ಇನ್ನೂ ಸ್ವಲ್ಪ ಸೇರ್ಸಕ್ ಸಾಧ್ಯವೇ ಅನ್ನೋದನ್ನು ನೋಡುವಂತ ಗುಣಮಟ್ಟದ ಕಂಪನಿ ಆಗಿರ್ಬೇಕು. ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಸಂಬಂಧಿತವಾಗಿ ಇದು ಏರಿಳಿತಗಳ ಬಗ್ಗೆ ಯಾವ ರೀತಿಯಾಗಿ ಸೂಚನೆ ಕೊಡುತ್ತೆ? ಅಂದ್ರೆ ಏನಾದ್ರೂ ಬದಲಾವಣೆಗಳ ಹೆಚ್ಚಾಗುತ್ತೆ ಯಾವ ರೀತಿ ಅಂತ? ಅದು ಮಿಶ್ರಿತವಾದಂತಹ ಅಭಿಪ್ರಾಯಗಳು. ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ನಿಮ್ಗೆ ಮುಂದೆ Y2K ಅಂತ ಒಂದು ಗೊಂದಲ ಇತ್ತು. ಏನು 1999ರಿಂದ 2000 ಇಸ್ವಿಗೆ ಹೋಗಬೇಕಾರೆ ಕಂಪ್ಯೂಟರ್ಗಳು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಏನಾಗುತ್ತೋ ಗೊತ್ತಿಲ್ಲ ಹಾಗೆ ಅನ್ನೋ ತರ ಒಂದಿತ್ತು Y2K ಪ್ರಾಬ್ಲಮ್ ಅಂತ. ಆ ಸಂದರ್ಭದಲ್ಲಿ ಎಷ್ಟು ಗೊಂದಲ ಇತ್ತು, ಆದ್ರೆ ಆ ಟ್ರಾನ್ಸಿಷನ್ ಎಷ್ಟು ಸ್ಮೂತ್ ಆಗಿ ಆಗೋಯ್ತು, ಏನು ಪ್ರಾಬ್ಲಮೇ ಆಗಿಲ್ಲ. ಆಮೇಲೆ 2000ದಲ್ಲಿ ಇದು ಏನು ಕೇತನ್ ಪರೇಖ್ ಹಗರಣ ಅದೆಲ್ಲ ಶುರುವಾಯ್ತು. ಆ ಸಂದರ್ಭದಲ್ಲಿ ಮಾರ್ಕೆಟ್ಗಳು ಬಹಳ ಕುಸಿತ ಕಾಣ್ತು. ಆಮೇಲೆ ಹಂಗೆ ಪುಟಿದು ಹೇಳ್ತು. ಈಗಲೂ ಕೆಲವು ಕಂಪನಿಗಳು ಆಗ 3000 ರೂಪಾಯಿನಲ್ಲಿ ಇದ್ದಂಥವು ಈಗ 60-70 ರೂಪಾಯಿನಲ್ಲೂ ಇದಾವೆ. ಅಂದ್ರೆ ಕಂಪನಿಗಳ ಒಂದು ಕಾರ್ಯಶೈಲಿ ಯಾಕೆ ಮುಖ್ಯ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಅವುಗಳ ಒಂದು ಆರ್ಥಿಕತೆ, ಆ ಒಂದು ಆಪತ್ತು ಎದುರಿಸುವಂತ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನ ನೋಡ್ಬೇಕು. ಅಂದ್ರೆ ಟೊಳ್ಳು ಕಂಪನಿಗಳಲ್ಲಿ ನಾವು ಹೂಡಿಕೆ ಮಾಡಿದ್ರೆ ನಮ್ಮ ಒಂದು ಹೂಡಿಕೆಯು ಅಸ್ಥಿರವಂತ ಹೇಳ್ಬೋದು. ಆಂತರಿಕವಾಗಿ ಭದ್ರವಾಗಿರ್ಬೇಕಾದಂತ ಕಂಪನಿ ಅಂತ ಹೇಳ್ಬೋದು. ಮತ್ತೆ ಈ ತಾಂತ್ರಿಕತೆಯ ಕಾರಣ ನಮಗೆ ಅನೇಕ ಅವಕಾಶಗಳು ಒದಗಿ ಬರ್ತಾ ಇದೆ. ಈಗ ನೀವು ಹೇಳಿದ್ರಿ ಯಾವುದು AI ಪ್ರಭಾವದಿಂದ. AI ಪ್ರಭಾವ ಅದು ಯಾವತ್ತು ಏನಾಗತ್ತೆ ಅನ್ನೋದು ಇನ್ನು ಈಗಿನ ಆರಂಭಿಕ ಹಂತದಲ್ಲಿ ಅಭಿಪ್ರಾಯಗಳು ತೇಲಾಡ್ತಾ ಇದಾವೆ. ಹಾಗಾಗತ್ತೆ ಹೀಗಾಗತ್ತೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ. ಅದು ಈಗ ಇಲ್ಲಿ ಒಂದು ವಿಷಯ ನಾವು ಜ್ಞಾಪಕ ಇಟ್ಕೋಬಹುದು. ಏನು ಅಂದ್ರೆ ಅವಶ್ಯಕತೆಯು ಅನುಸಂಧಾನದ ಜನನಿ. ನೆಸೆಸಿಟಿ ಇಸ್ ಮದರ್ ಆಫ್ ಇನ್ವೆನ್ಷನ್. ನಮ್ಗೀಗ ಅವಕಾಶ ಬೇಕು, ಅವಶ್ಯಕತೆ ಇದೆ, ಆದ್ರಿಂದ ನಾವು ಪರ್ಯಾಯವಾಗಿ ಏನಾದ್ರೂ ಒಂದು ಹೂಡಿಕೆ ಮಾಡ್ಕೊಳ್ಳಕ್ಕೆ ಅಥವಾ ಒಂದು ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಗೆ ಏನಿಲ್ಲ ಅಂದ್ರೆ ಸುಸೂತ್ರವಾಗಿ ನಡೀತಾ ಇದೆಯಲ್ಲಪ್ಪ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಹಾಗೆ ಅವಶ್ಯಕತೆಯು ಅನುಸಂಧಾನದನ್ನೇ. ಆ ಸಂದರ್ಭದಲ್ಲಿ ಏನ್ ಬೇಕೋ ಅದನ್ನ ನಾವೇ ಹುಡ್ಕೊಳ್ಳೋ ಅಂತ ಒಂದು ಮನಸ್ಥಿತಿನೂ ಬರುತ್ತೆ ಒಂದು. ಇನ್ನ ಈ ತಾಂತ್ರಿಕತೆಯ ಕಾರಣ ಈಗ ಗುಮ್ಮ ಬಂತು ಅಂತ ಹೆದರ್ಸ್ಬಿಟ್ಟು ಆಗ್ಲೇ ಇಳಿಸ್ಬಿಟ್ಟು ಮತ್ತೆ ಹಂಗೆ ಎತ್ಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿಗಳನ್ನು ನೋಡಿದೀವಿ. ಅಂದ್ರೆ ನಮ್ಮಲ್ಲಿ ಸಣ್ಣ ಹೂಡಿಕೆದಾರರು ಹೆಚ್ಚಾಗಿ ಭಾವನಾತ್ಮಕ ಚಿಂತನೆಯಿಂದ ಚಟುವಟಿಕೆ ನಡೆಸ್ತೀವಿ. ಇದು ಒಳ್ಳೆ ಕಂಪ್ನಿ, ಬಹಳ ಕಡಿಮೆ ಬೆಲೆಗೆ ತಗೊಂಡಿದ್ದೀನಿ ನಾನು, ಈ ಷೇರು ಮೇಲಕ್ಕೆ ಬಂದಿದೆ ಬಿಡು, ಒಳ್ಳೆ ರೇಟ್ ಅಲ್ಲ ನಾನು ತಗೊಂಡಿರೋದು ಅಂತ ಅನ್ಕೊಳ್ತೀವಿ. ಅದೇ ಮೇಲಕ್ಕೆ ಹೋಗಿ ಮತ್ತೆ ವಾಪಸ್ ಬಂದಾಗ ಅಯ್ಯೋ ನಾನು ಮಾರಿದ್ರೆ ಚೆನ್ನಾಗಿತ್ತು ಅಂತ ಅನ್ನೋ ಒಂದು ಭಾವನೆನೂ ಬರುತ್ತೆ. ಇಲ್ಲಿ ನಾವು ಭಾವನಾತ್ಮಕವಾಗಿ ಸ್ಪಂದಿಸುವುದಕ್ಕಿಂತ ಭರವಸೆಯ ಒಂದು ಬೆಳಕನ್ನ ನಾವು ಕಾಣ್ಬೇಕು. ಈಗ ನಾವು 500 ರೂಪಾಯಿ ತಗೊಂಡಿರೋದು 700 ರೂಪಾಯಿಗೆ ಹೋಯ್ತು ಒಂದೇ ತಿಂಗಳಲ್ಲಿ ಅಥವಾ 15 ದಿವಸದಲ್ಲಿ ಅಂದ್ರೆ ಇಂಥ ಲೋ ಇಂಟ್ರೆಸ್ಟ್ ರಿಸಲ್ಟ್, ಬ್ಯಾಂಕ್ ರೇಟ್ ಬಹಳ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಅಪೂರ್ವವಾದಂತಹ ಒಂದು ಲಾಭದ ಇಳುವರಿ ಗಳಿಸಿಕೊಟ್ಟಾಗ ಅದನ್ನ ಭಾಗಶಃ ಆದ್ರೂ ನಾವು ಲಾಭದ ನಗದೀಕರಣೆ ಮಾಡ್ಕೊಂಡ್ರೆ ಸ್ವಲ್ಪ ಮಟ್ಟಿನ ಸುರಕ್ಷತೆ ಕಾಣ್ಲಿಕ್ಕೆ ಸಾಧ್ಯ. ಹೌದು, ನಾನು 500 ರೂಪಾಯಿನಲ್ಲಿ ಒಂದು 500 ಶೇರ್ ತಗೊಂಡಿದ್ದೆ, 700-800 ರೂಪಾಯಿಗೂ ಹೋಯ್ತು, ಒಂದು ಅರ್ಧ ಮಾರೋಣ ಸೊ ದಟ್ ನಂದು ಇನ್ನು ಅರ್ಧ ಉಳ್ಕೊಳ್ಳುತ್ತೆ. ಈ ಅರ್ಧ ಮಾರೋದ್ರಿಂದ ನನ್ನ ಒರಿಜಿನಲ್ ಕಾಸ್ಟ್ ಕಡಿಮೆ ಆಗುತ್ತೆ ಅಷ್ಟು ದಟ್ ಎಕ್ಸ್ಟೆಂಟ್. ಅಕಸ್ಮಾತ್ ಇದು ಇನ್ನೊಂದು ಸೈಕಲ್ ನಲ್ಲಿ ಅದು ಕೆಳಗಡೆ ಬಂದಾಗ ಇದನ್ನು ರೀಪ್ಲೇಸ್ ಮಾಡೋಣ. ನನ್ನ 500 ಶೇರ್ ನನಗೆ 500 ಬಂತು, ಪ್ಲಸ್ ದುಡ್ಡು ಬಂತು ಅಷ್ಟೇ. ಅಂದ್ರೆ ನಮ್ಮ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ಹಾಗೆ ಆ ಒಂದು ವ್ಯವಸ್ಥಿತವಾದಂತಹದ್ದು. ಸಾಮಾನ್ಯವಾಗಿ ಆವರೇಜಿಂಗ್ ಅನ್ನೋದು ಸಣ್ಣ ಹೂಡಿಕೆದಾರರ ಮನಸ್ಸಿನಲ್ಲಿ ಕೂತ್ ಬಿಟ್ಟಿರೋದು. ಏನು, ನಾನು 500 ರೂಪಾಯಿ ತಗೊಂಡಿದ್ದೀನಿ, ಈಗ 400 ರೂಪಾಯಿ ಬಂತು, ಅಲ್ಲಿಗೆ 450 ರೂಪಾಯಿ ಕಾಸ್ಟ್ ಆಯ್ತು ಅಂತ. ಅದು ಔಟ್ಡೇಟೆಡ್. ಆ ತರ ಬೇಡ. ಈಗಿನ ಸಂದರ್ಭದಲ್ಲಿ 500 ರೂಪಾಯಿ ತೆಗೆದಿರೋದು ಪಕ್ಕಕ್ಕೆ ಇಟ್ಬಿಡಿ, 400 ತಗೊಂಡಿರೋದು 400, 450, 470 ಹೋಯ್ತು ಅಂದ್ರೆ ಲೋ ಲೆವೆಲ್ ನಲ್ಲಿ ತಗೊಂಡಿರೋದು ಮಾತ್ರ ಮಾರ್ತಾ ಇದ್ದೀನಿ ಅಂತ ಹೇಳಿ ಆದ್ ಮಾರಿದ್ರೆ ಒರಿಜಿನಲ್ ಶೇರ್ ನಿಮ್ಮ ಹತ್ರ ಹಂಗೆ ಉಳ್ಕೊಳ್ಳುತ್ತೆ. ನಿಮ್ಮ ಹೂಡಿಕೆಯ ಅಮೌಂಟ್ ಕಡಿಮೆನೂ ಆಗುತ್ತೆ. ಕಾಸ್ಟ್ ಆಫ್ ರಿಡಕ್ಷನ್ ಅಂದ್ರೆ ಇಲ್ಲಿ ಆ ಒಂದು ತೆರಿಗೆಯ ದೃಷ್ಟಿಯಿಂದ ಅದು ಸರಿ ಹೋಗಲ್ಲ, ಯಾಕಂದ್ರೆ ಅದು ಫಸ್ಟ್ ಕಮ್ ಫಸ್ಟ್ ಔಟ್ ಅಂತ ಹೋಗುತ್ತೆ. ಆದ್ರೆ
ನಮ್ಮ ಒಂದು ಆಂತರಿಕವಾಗಿ ನಾವು ಅದನ್ನ ಮೇಂಟೈನ್ ಮಾಡ್ಬೇಕಾದಂತ ಒಂದು ಪರಿಸ್ಥಿತಿ. Yes. ಅದು ಮಾಡ್ಕೊಂಡು ಹೋದ್ರೆ ಖಂಡಿತ ಅದರಲ್ಲಿ ಈ ರೀತಿಯಾದಂತಹ ಒಂದು ಲಾಭ ಏರಿಳಿತಗಳಿಂದ ನಾವು ಲಾಭ ಪಡ್ಕೊಳ್ಳಿಕ್ಕೂ ಸಾಧ್ಯತೆ ಇದೆ. ಈಗ ನಿಮಗೆ ಕೆಲವಾರು ಕಂಪನಿಗಳು ಲಾಭಾಂಶ ಈ ಡಿವಿಡೆಂಡ್ಗಳನ್ನ ಘೋಷಣೆ ಮಾಡ್ತಾರೆ. ಹ್ಮ್. ಅದು ಫೈನಲ್ ಡಿವಿಡೆಂಡ್ ಆಗ್ಬೋದು ಅಥವಾ ಮಧ್ಯಂತರ ಲಾಭಾಂಶಗಳಾದ್ರೂ ಆಗಿರ್ಬೋದು. ಹೌದು ಹೌದು ನಾವು ಹೂಡಿಕೆ ಮಾಡಿ ಹಂಗೆ ಕಂಟಿನ್ಯೂ ಮಾಡಿಬಿಟ್ರೆ ಕಂಪನಿ ₹7 ಕೊಡುತ್ತೆ ಪರ್ ಶೇರ್. ಹ್ಮ್ ಆದ್ರೆ ಇಲ್ಲಿ ನಿಮ್ಗೆ 70-80 ರೂಪಾಯಿ ಗಟ್ಟಲೆ ನಾವು ದುಡಿಬಹುದು. ಹ್ಮ್ ಅಂದ್ರೆ ಆ ತರದ ಒಂದು ಫ್ಲೆಕ್ಸಿಬಿಲಿಟಿ ನಮ್ಮಲ್ಲಿ ಇರಬೇಕು. ಹ್ಮ್ ಅವಕಾಶಕ್ಕಾಗಿ ನಾನು ಹೂಡಿಕೆ ಮಾಡಿದ್ದೀನಿ ಅಂದ್ರೆ ಅದೇ ಸಿಗಬೇಕು, ನಾನು ದಿನನಿತ್ಯ ಮಾಡ್ಬಿಡ್ಬೇಕು, ಹೊರಗೆ ಹೋಗ್ಬಿಡ್ಬೇಕು, ಆ ಥರ ಅಲ್ಲ. ಅವಕಾಶ ಬಂದಾಗ ಮಾತ್ರ ನಾನು ಬಳಸ್ಕೊಳ್ತೀನಿ ಅನ್ನೋಂಥ ಒಂದು ಇದಿರ್ಬೇಕು. Yes. ಅದೇ ರೀತಿ ಅಪೋಲೋ ಟೈರ್ಸ್, ಹ್ಮ್. ಈ ಅಪೋಲೋ ಟೈರ್ಸು ಇತ್ತೀಚೆಗೆ ₹530 ತನಕ ಹೋಗಿತ್ತು, 520-25 ತನಕ ಹೋಯ್ತು. ಅವರು ಪ್ರತಿ ಶೇರಿ ₹3 ಡಿವಿಡೆಂಡ್ ಕೊಟ್ಟರು. ಆ ₹3 ಡಿವಿಡೆಂಡ್ ಕೊಟ್ಟಂತ ಕಂಪನಿ ಇವತ್ತು ₹450 ಒಳಗೆ ಬಂತು. ಹ್ಮ್ ಹ್ಮ್ ಅದು ಬಹಳ ಲಾಂಗ್ ಅಲ್ಲ, ಈಗ ಇತ್ತೀಚೆಗೆ ಅಂದ್ರೆ ಒಂದು ವಾರದಲ್ಲಿ ಆಗಿರ್ಬೇಕು. ಹ್ಮ್ ಅಂದ್ರೆ ಆ ಪ್ರಮಾಣದ ಒಂದು ಏರಿಳಿತಗಳನ್ನು ನಾವು ಕಾಣಬೇಕಿದ್ರೆ ಆ ₹3 ಯಾವ ರೀತಿ ಪ್ರಭಾವಿಯಾಗುತ್ತೆ. ಹೌದು ಸರಿ, ಎವ್ರಿ ಕಾರ್ಪೊರೇಟ್ ಬೆನಿಫಿಟ್ ವಿಲ್ ಹ್ಯಾವ್ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಆನ್ ದಿ ಮಾರ್ಕೆಟ್ ರೇಟ್ ಅಂತ Yes. ಹೇಳ್ಬೋದು. Yes. Yes. ಅಂದ್ರೆ ಈಗ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ಸಾರ್ವಜನಿಕ ವಲಯ ಕಂಪನಿ, ಅದು ಇತ್ತೀಚೆಗೆ ಅಂದ್ರೆ 27ನೇ ತಾರೀಕು ಜನವರಿ 196-97 ಇತ್ತು. ಹ್ಮ್ 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 ಅದು 12ನೇ ತಾರೀಕು ₹280. ಓಹೋ ಅವರು ₹3 ಡಿವಿಡೆಂಡ್ ಕೊಟ್ಟರು. ಆ ₹3 ಡಿವಿಡೆಂಡ್ಗೆ ಸುಮಾರು ₹80 ವೇರಿಯೇಷನ್ ಮೇಲಕ್ಕೆ ಹೋಯ್ತು. ಅಯ್ಯೋ ನಾನು ಇಟ್ಕೊಳ್ತೀನಿ, ಒಳ್ಳೆ ಕಂಪ್ನಿ, ₹3.50 ಸಿಗತ್ತೆ ಕರೆಕ್ಟ್. ಮಾರ್ಕೆಟ್ ನಲ್ಲೇ ನೀವು ತಕ್ಷಣ ಮಾರ್ಕೊಂಡ್ರೆ ನಿಮ್ಗೆ ₹60-70 ಗಟ್ಟಲೆ ಪ್ರಾಫಿಟ್ ಮಾಡಕ್ಕೆ ಆಗುತ್ತೆ. ಅಂದ್ರೆ ಎಲ್ಲದರಲ್ಲೂ ಹಂಗೆ ಅಂತಲ್ಲ, ಅಂತಹ ಒಂದು ಸಂದರ್ಭ ಒದಗಿ ಬಂದಾಗ ನಾವು ಅದನ್ನ ಬಳಸ್ಕೊಳ್ಳುವಂತಹ ಮನಸ್ಥಿತಿಯನ್ನ ನಾವು ಅಳವಡಿಸ್ಕೊಳ್ಬೇಕು. ಅವಕಾಶವಾದಿತನ ಅಂತಾನೂ ಹೇಳ್ಬೋದು, ಆದ್ರೆ ಔಟ್ ಆಫ್ ವೇ ಅಲ್ಲ, ವಿತ್ ಇನ್ ದಿ ಲೀಗಲ್ ಫ್ರೇಮ್ ವರ್ಕ್ ಅವಕಾಶವಾದಿತನ ಸಕಾರಾತ್ಮಕ ಚಿಂತನೆಯಿಂದ ನಾವು ಬಳಸ್ಕೊಳ್ತಿದ್ದೀವಿ ಅಂತ ಹೇಳ್ಬೋದು. ನಮಗೆ ಸಿಸ್ಟಮ್ ಒದಗಿಸ್ಕೊಟ್ಟಿದೆ, ಅದನ್ನು ಬಳಸ್ಕೊಳ್ಳುವಂತ ಮನಸ್ಥಿತಿ ಬೇಕು. ಸರಿ ಸರ್, ಕೊನೆಯದಾಗಿ ಸಾರ್ವಜನಿಕರು ನಾಳೆಯಿಂದನೇ ಈ ರೀತಿಯಾದಂತಹ ಪ್ಲಾನ್ಗಳು ಹಾಕೊಳ್ಬೇಕು, ಹಣಕಾಸಿನ ವಿಚಾರವಾದ ಷೇರು ಮಾರ್ಕೆಟ್ ಅಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಸ್ಟೆಪ್ಗಳನ್ನ ತಗೋಬಹುದು ನಾಳೆಯಿಂದನೇ ಅಂತ? ಮೊದಲು ಅವ್ರದ್ದು ಪ್ಯಾನ್ ಕಾರ್ಡು, ಆಧಾರು ಅವೆಲ್ಲ ಇರಲೇಬೇಕು. ಬ್ಯಾಂಕ್ ಅಕೌಂಟು, ಇಮೇಲ್ ಐ ಡಿ, ಟೆಲಿಫೋನ್ ನಂಬರ್, ಅದು ಮೊಬೈಲ್ ನಂಬರು, ಈ ಒಂದು KYC ರಿಕ್ವೈರ್ಮೆಂಟ್ ಏನು ಇದೆಯಲ್ಲ ಅವೆಲ್ಲ ಇರಬೇಕು. ನಂತರ ಅವರು ಎಲ್ಲಿ ಚಟುವಟಿಕೆ ನಡೆಸಬೇಕು ಅಂದ್ರೆ, ಅವರು ಬೇಸಿಕಲಿ ಬ್ರೋಕರ್ ಇಲ್ದಲೆ ನೀವು ಚಟುವಟಿಕೆ ನಡೆಸಕ್ ಸಾಧ್ಯವಿಲ್ಲ. ಅದು ಬ್ರೋಕಿಂಗ್ ಸಂಸ್ಥೆ, ಅದು ಆನ್ಲೈನ್ ಬ್ರೋಕಿಂಗ್ ಆದ್ರೂ ಇರ್ಬೋದು, ಆಫ್ಲೈನ್ ಬ್ರೋಕಿಂಗ್ ಆದ್ರೂ ಇರ್ಬೋದು. ಆನ್ಲೈನ್ ಬ್ರೋಕಿಂಗ್, ಆಫ್ಲೈನ್ ಬ್ರೋಕಿಂಗ್ ಅದು ಆಯ್ಕೆ ಮಾಡಿಕೊಂಡು ಅಲ್ಲಿ ನೋಂದಾವಣೆ ಮಾಡ್ಕೊಳ್ಬೇಕು. ಕ್ಲೈಂಟ್ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು, ಮತ್ತೆ ಇನ್ನೊಂದು ಕ್ಲೈಂಟ್ ಅಕೌಂಟ್ ಏನು ಟ್ರೇಡಿಂಗ್ ಅಕೌಂಟ್ ಒಂದು ಓಪನ್ ಮಾಡಬೇಕು. ಅವೆರಡು ಮಾಡಿದ್ಮೇಲೆ ಚಟುವಟಿಕೆ ಆರಂಭಿಸ್ಬೇಕು. ಆರಂಭದಲ್ಲೇ ಎಲ್ಲ ಹೂಡಿಕೆಗಳನ್ನು ಮಾಡ್ತಾರೆ, ಅವೆಲ್ಲ ಇರಬೇಕು. ಆಮೇಲೆ ನೀವೇನು ಚಟುವಟಿಕೆ ನಡೆಸ್ತೀರಿ ಅಂದ್ರೆ, ಇವತ್ತು ಯಾವ ಶೇರ್ ಖರೀದಿ ಮಾಡ್ತೀರಿ, ಆ ಶೇರು ಖರೀದಿ ಮಾಡಿದ್ದಕ್ಕೆ ನಿಮಗೆ ಆ ಒಂದು ಕಾಂಟ್ರಾಕ್ಟ್ ನೋಟ್ ಅಂತ ಬರುತ್ತೆ. ಅಟ್ ದಿ ಎಂಡ್ ಆಫ್ ದಿ ಡೇ ಏನೇನು ಟ್ರಾನ್ಸಾಕ್ಷನ್ ಮಾಡಿದಿರಿ ಅಂತ, ಆ ಕಾಂಟ್ರಾಕ್ಟ್ ನೋಟ್ಗಳನ್ನ ಅವರು ದಾಖಲೆಯಾಗಿ ಇಟ್ಕೊಳ್ಬೇಕು. ಮತ್ತೆ ಅದರಲ್ಲಿ ಬಿಂಬಿತವಾದಂತಹ ಅಂಶಗಳು ಇವರ ಒಂದು ಚಟುವಟಿಕೆ ಸರಿಯಾಗಿದೆಯಾ ಇಲ್ಲ ಅನ್ನೋದು ಪರಿಶೀಲಿಸ್ಕೊಳ್ಬೇಕು. ಏನು ಎಲ್ಲಿ ತೊಂದರೆ ಇಲ್ಲ, ಗೊಂದಲ ಇಲ್ಲ ಅನ್ನೋದು ದೃಢೀಕರಿಸ್ಕೊಳ್ಬೇಕು, ಕರೆಕ್ಟ್ ಆಗಿದೆಯಪ್ಪ ಹಾಗೆ. ನಂತರ ಸಾಧ್ಯವಾದಷ್ಟು ಡೆಬಿಟ್ ಬರದೇ ಇದ್ದಂಗೆ ಮಾಡಿದ್ರೆ ಒಂದು ಶಿಸ್ತುಬದ್ಧವಾದಂತಹ ಕ್ರಮಬದ್ಧವಾದಂತಹ ಚಟುವಟಿಕೆ ನಡೆಯುತ್ತೆ. ಈಗ ನನ್ನ ಹತ್ರ ಒಂದು ₹5,000 ಅಲ್ಲಿದೆ, ಒಂದು ₹6,000 ಆಗುತ್ತೆ, ಒಂದು ಡೆಬಿಟ್ ತಾನೇ ನೋಡ್ಕೊಂಡು ಒಂದು ₹500,000 ಆಮೇಲೆ ಕೊಟ್ರೆ ಆಯ್ತು ಅನ್ನೋ ಆ ತರ ಒಂದು ಉದಾಸೀನ ಭಾವನೆ ಬೇಡ. ನಮ್ಮ ಒಂದು ಕ್ರೆಡಿಟ್ ಅವ್ರ ಹತ್ರ ಒಂದ್ ಸ್ವಲ್ಪ ಇದ್ರೂ ಬೇಕು ಅಂದ್ರೆ ನಮ್ಗೆ ಮಾರ್ಕ್ ಮಾಡಿದ್ರೆ ಬಂದ್ಬಿಡುತ್ತೆ ನಮ್ಮ ಅಕೌಂಟ್ಗೆ. ಇದೇನು ಅವ್ರ ಹತ್ರ ದುಡ್ಡಿದೆ ಅಂದ ಮಾತ್ರಕ್ಕೆ ಅದು ಅಲ್ಲೇ ಉಳ್ಕೊಳ್ಳುತ್ತೆ ಅನ್ನೋದೇನಿಲ್ಲ. ಬ್ರೋಕರ್ ಹತ್ರ ಅಕೌಂಟ್ ನಲ್ಲಿ ಇದ್ರು ನೀವು ಅದನ್ನ ಇಂಡಿಕೇಟ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ. ಅದನ್ನೇ ಬೇಕಾದ್ರೆ ನೆಕ್ಸ್ಟ್ ಡೇ ನಿಮ್ಮ ಟ್ರಾನ್ಸಾಕ್ಷನ್ ನಲ್ಲಿ ಅದನ್ನ ಮುಂದೆ ಕಂಟಿನ್ಯೂ ಮಾಡ್ಕೋಬಹುದು. ಆಸ್ ಎ ಇದು ಮಾರ್ಜಿನ್ ಮನಿ ಆಗ್ಲಿ ಅಥವಾ ಪರ್ಚೇಸ್ ಮಾಡೋದಕ್ಕೆ, ಖರೀದಿ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ರನ್ನಿಂಗ್ ಅಕೌಂಟ್ ತರಾನು ಮಾಡ್ಕೊಳ್ಬಹುದು ಒಂದು. ಆಮೇಲೆ
ಆ ಒಂದು ಡೆಲಿವರೀಸ್ ಏನ್ ತಗೊಳ್ತೀವಿ ಅದು ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಹೋಗುತ್ತೆ. ಟ್ರೇಡಿಂಗ್ ಅಕೌಂಟ್ನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಆ ಪರ್ಚೇಸ್ ಮಾಡಿದ್ದ ಶೇರ್ಸ್ ಎಲ್ಲ ಡಿಮ್ಯಾಟ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಪೀರಿಯಾಡಿಕಲಿ ಆ ಡಿಮ್ಯಾಟ್ ಅಕೌಂಟ್ ನಲ್ಲಿ ಬಂದಿರುವಂತಹ ಶೇರ್ಗಳು ಕರೆಕ್ಟ್ ಆಗಿದೆಯಾ ಇಲ್ಲ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನ ಸರಿಯಾಗಿ ಪರಿಶೀಲಿಸ್ಕೊಳ್ಳಿ, ಅಪ್ಡೇಟ್ ಆಗಿದೆ ಇಲ್ಲ ಅನ್ನೋದು. ಯಾಕಂದ್ರೆ IFSC ಕೋಡು, MSCR ಕೋಡು ಅವೆಲ್ಲ ಕರೆಕ್ಟ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಆ ಕಂಪನಿಗಳು ಘೋಷಿಸಿದಂತಹ ಲಾಭಾಂಶವು ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಯಾವ್ದಾದ್ರು ಕಂಪನಿ ಡಿಕ್ಲೇರ್ ಮಾಡಿದಂತ ಡಿವಿಡೆಂಡ್ಗಳನ್ನ ನೇರವಾಗಿ ನಿಮ್ಮ ಅಕೌಂಟಿಗೆ ಪಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಸೊ ಇವು ಇಷ್ಟು ಮೂಲಭೂತವಾದಂತಹ ಅಂಶಗಳು, ಪ್ರತಿದಿನದ ಪ್ರಕ್ರಿಯೆಗಳು ಇವು. ಹೌದು. ಯಾಕೆಂದ್ರೆ ಸುರಕ್ಷತೆಯ ದೃಷ್ಟಿಯಿಂದ ನಾವು ಸುಮ್ಮನೆ ಏನಪ್ಪಾ ಅದ್ ಮಾಡ್ಬಿಟ್ಟೆ ಈಗ ಮಾಡ್ಬಿಟ್ಟೆ ಅದು ಡೆಲಿವರಿ ಬರಲಿಲ್ಲ, ಅದು ಏನು ಇಲ್ಲ. ಸಿಸ್ಟಮ್ ಬಹಳ ಸ್ಮೂತ್ ಆಗಿದೆ. ನಾವು ಸರಿಯಾಗಿದ್ರೆ ನಮಗೆ ಬರುವಂತ ಶೇರ್ಗಳು ಸರಿಯಾಗಿರುತ್ತೆ. ಅದನ್ನ ಒಂದ್ ಸ್ವಲ್ಪ ಟ್ರ್ಯಾಕ್ ಮಾಡ್ಕೋಬೇಕು. ಇನ್ವೆಸ್ಟ್ ಅಂಡ್ ಫರ್ಗೆಟ್ ಇಟ್ ಅನ್ನೋ ಕಾಲ ಅಲ್ಲ, ಇನ್ವೆಸ್ಟ್ ಅಂಡ್ ಟ್ರ್ಯಾಕ್ ಇಟ್ ಈಸ್ ದಿ ನೀಡ್ ಆಫ್ ದಿ ಅವರ್. ಒಳ್ಳೆ ಮಾತು ಹೇಳಿದ್ರಿ ಸರ್. ಮತ್ತೆ ಇನ್ನೊಂದು ಏನಂದ್ರೆ ಹೆಚ್ಚಿನ ಏರಿಳಿತಗಳು ಇರೋದ್ರಿಂದ ನಾವು ಚಟುವಟಿಕೆ ನಡೆಸಬೇಕಿದ್ರೆ ಸ್ವಲ್ಪ ಆ ಪೇಟೆಯ ಒಂದು ಏರಿಳಿತಗಳ ಕಡೆ ಗಮನ ಇರಬೇಕು. ಅದಕ್ಕೆ ನನ್ನ ಒಂದು ಸರಳ ಸಮೀಕರಣ RTMM ಅಂದ್ರೆ ರಿಯಲ್ ಟೈಮ್ ಮಾರ್ಕೆಟ್ ಮೂವ್ಮೆಂಟ್ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ಸಂದರ್ಭಕ್ಕೆ ಅನುಗುಣವಾಗಿ ನಾವು ನಿರ್ಧರಿಸಬೇಕು. ನಾನು ಆಗ್ಲೇ ಹೇಳಿದೆ, ಕೆಲವಾರು ಕಂಪ್ನಿಗಳು ಒಂದೇ ದಿವಸನೇ ಗಗನಕ್ಕೆ ಚಿಮ್ಮೋದು ಮತ್ತು ವಾಪಸ್ ಬರೋದು ಎಲ್ಲ ತೋರಿಸ್ತಾ ಇರಬೇಕಾದ್ರೆ ಆ ತರದ ಅಪೂರ್ವವಾದಂತಹ ಅವಕಾಶಗಳನ್ನೇನಾದ್ರೂ ನಾವು ಗುರುತಿಸಿಕೊಂಡು ಬಳಸ್ಕೊಂಡ್ರೆ ಒಂದು ರೀತಿ ಉತ್ತಮವಾದಂತಹ ಒಂದು ಚಟುವಟಿಕೆ ಆಗುತ್ತೆ. ಸಾಮಾನ್ಯವಾಗಿ ಜನರು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ ನಾನು ಕಳ್ಕೊಳ್ತಿದ್ದೀನಿ, ನಿಮ್ದು ಜೂಜಾಟ ಹಾಗೆ ಅಂತಾರೆ. ಇಲ್ಲ, ನಾವು ಯಾವ ರೀತಿ ಅದನ್ನ ಅಳವಡಿಸ್ಕೊಳ್ತೀವಿ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ. ನಾವು ಇದರಿಂದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಚಟುವಟಿಕೆ ನಡೆಸಿದವರ ಆರೋಗ್ಯವು ಬಹಳಷ್ಟು ಇಂಪ್ರೂವ್ ಆಗಿರೋದನ್ನ ನಾನು ಕೇಳಿದ್ದೀನಿ. ಯಾಕೆಂದ್ರೆ ಇಲ್ಲಿ ಒಂದು ಹೂಡಿಕೆಯ ಒಂದು ಪಟ್ಟಿ, ನಮ್ಮ ಒಂದು ಏನು ಪೋರ್ಟ್ಫೋಲಿಯೋ ಒಂದು ಹೂಡಿಕೆ ಗುಚ್ಚದ ಪಟ್ಟಿ ನೋಡ್ಕೊಂಡು ಸ್ಕ್ರೀನಲ್ಲಿ ನೋಡ್ತಾ ಇರ್ತಾರೆ. ನನಗೆ ಒಂದು ಉದಾಹರಣೆ ಹೇಳ್ಬೇಕಿದ್ರೆ, ನಮ್ಮ ಕ್ಲೈಂಟ್ ಹೇಳಿದ್ರು, ಸರ್ ನಮ್ಮ ಅಮ್ಮಂಗೆ BP ಶುಗರ್ ಇತ್ತು, ಎಲ್ಲ ಕಂಟ್ರೋಲ್ ಆಯ್ತು ಸರ್ ನಿಮ್ಮ ಸ್ಟಾಕ್ ಮಾರ್ಕೆಟ್ ನಿಂದ. ಹೇಗೆ ಎಲ್ರು ಕಳ್ಕೊತೀವಿ ಅಂತಾರೆ, ಹಾಗೆ ಅದ್ಯಾಕೆ ಸಾಧ್ಯ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನಂದ್ರೆ, ನನ್ನ ಒಂದು ಪೋರ್ಟ್ಫೋಲಿಯೋ ನಮ್ಮ ಅಮ್ಮನ ಕೈ ಕೊಟ್ಟಿದ್ದೀನಿ, ಅವರ ರೇಟ್ ವೇರಿಯೇಷನ್ಗಳು ನೋಡ್ತಾ ಇರ್ತಾರೆ ಮಾಧ್ಯಮದಲ್ಲಿ, ಏನಾದರೂ ಸ್ವಲ್ಪ ವೇರಿಯೇಷನ್ ಆದ್ರೆ ನಿಮ್ಗೆ ಕಾಲ್ ಮಾಡಿ ಹೇಳ್ತಾರೆ. ಅವರ ಒಂದು ಫೋಕಸ್ ಆ ಕಡೆ ಆಗಿದ್ರಿಂದ ಆರೋಗ್ಯ ಸುಧಾರಣೆ ಆಗಿದೆ ಅನ್ನೋದು. ಅಂದ್ರೆ ಅಲ್ಲಿಗೆ ಅಲ್ಟಿಮೇಟ್ಲಿ ನಮ್ಮ ಚಿಂತನೆಗಳು ಯಾವ ರೀತಿ ಇರುತ್ತೋ ಅದೇ ನಮ್ಮ ಆರೋಗ್ಯಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಕಲ್ಪಿಸುತ್ತೆ ಅನ್ನೋದು ಮುಖ್ಯವಾದಂತಹ ಅಂಶ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ವಿಜಯ ಕನ್ನಡ ವೇದಿಕೆಯೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಸಾರ್ವಜನಿಕರು ಹಣ ಹೂಡಿಕೆ ಮಾಡ್ಬೇಕಾದ್ರೆ, ಅದರಲ್ಲೂ ಕೂಡ ಮುಖ್ಯವಾಗಿ ಷೇರುಪೇಟೆಯಲ್ಲಿ ಹಣ ಹೂಡಿಕೆ ಮಾಡ್ಬೇಕಾದ್ರೆ ಏನೆಲ್ಲ ಎಚ್ಚರಿಕೆಯ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮಧ್ಯವರ್ತಿಗಳ ಇಲ್ಲಿ ಎಂಟ್ರಿ ಇದ್ದೇ ಇರುತ್ತೆ, ಅದರಲ್ಲಿ ಯಾವ ರೀತಿಯಾಗಿ ತಾವು ಗಮನ ಹರಿಸಬೇಕು, ಈ ಒಂದು ಷೇರುಪೇಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರಿಳಿತಗಳು ಪ್ರತಿದಿನ ಆಗ್ತಾ ಇರುತ್ತೆ, ಅದರಲ್ಲೂ ಕೂಡ ಜನಸಾಮಾನ್ಯರು ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಸಹ ಬಹಳಷ್ಟು ಸೂಕ್ಷ್ಮವಾಗಿ ಕನ್ನಡದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಇದಾಗಿತ್ತು ಈ ಕ್ಷಣದ ವಿಶೇಷ. ಇದೇ ರೀತಿಯ ವಿಶೇಷತೆಗಳಿಗಾಗಿ ET ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತೇವೆ. ಧನ್ಯವಾದಗಳು.